ಫೌಂಡೇಶನ್ ಆಫ್ ಅಪಾಸಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಅಂದರೆ ಏನು ಅಂದರೆ, ಪ್ರವಾದಿಗಳು ಪ್ರವಚಿಸಿದಂತಹ, ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಪ್ರವಾದನೆ ಮಾಡಿದಂತಹ ಮತ್ತು ಅಪಸ್ತೋಲರು ಸಾರಿದಂತಹ ಯೇಸು ಕ್ರಿಸ್ತರೇ ಆ ಒಂದು ಫೌಂಡೇಶನ್. ಓಲ್ಡ್ ಟೆಸ್ಟಮೆಂಟ್ ಪ್ರಾಫಿಟ್ಸ್ ಪ್ರೊಫೆಸೈಸ್ಡ್, ನ್ಯೂ ಟೆಸ್ಟಮೆಂಟ್ ಅಪಾಸಲ್ಸ್ proclaimed. Whom they proclaimed? What they prophesied is Christ, the Messiah, Jesus Christ. How? The preaching of the gospel. ಶುಭ ಸಂದೇಶ ಸಾರುವುದರ ಮುಖಾಂತರವಾಗಿ ಅವರು ಪ್ರವಾದಿಸಿದ ಯೇಸುವಿನ ಕುರಿತಾಗಿ ಪ್ರವಾದನೆ ಇತ್ತು. ಹಾಲೆಲೂಯಾ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವಿವತ್ತು ಇಲ್ಲಿ ಒಟ್ಟಾಗಿ ಸೇರಿದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಒಂದು, ದೇವರ ಚಿತ್ತ, ವಿಲ್ ಆಫ್ ಗಾಡ್. ಎರಡನೇದು ನಮ್ಮ ಒಂದು ಡಿಸಿಷನ್, ಆರ್ ಡಿಸಿಷನ್. ದೇವರ ಚಿತ್ತ ಮಾತ್ರ ಆಗಿದ್ರೆ ಎಷ್ಟೋ ಜನ ಬರ್ಬೋದಾಗಿತ್ತು. ಆದರೆ ದೇವರ ಚಿತ್ತನೂ ಇದೆ, ನಮ್ಮ ತೀರ್ಮಾನವೂ ಇದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ನಮ್ಮ ತೀರ್ಮಾನ ತುಂಬ ಮುಖ್ಯ. ದೇವರ ಚಿತ್ತ ಯಾವತ್ತೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಒಳ್ಳೇದು ಮಾತ್ರನೇ ಆಗಿರುತ್ತೆ. ಯಾಕೆ ಅಂದರೆ ದೇವರಲ್ಲಿ ಒಳ್ಳೇದು ಮಾತ್ರನೇ ಇರೋದು. ದೇವರಲ್ಲಿ ಒಳ್ಳೇದು ಮಾತ್ರ ಇರೋದ್ರಿಂದ ದೇವರ ಚಿತ್ತ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೇದು ಮಾತ್ರನೇ ಆಗಿರುತ್ತೆ. ಯೆರೆಮೀಯ ಪ್ರವಾದಿಯ ಪುಸ್ತಕ 29ನೇ ಅಧ್ಯಾಯದ 11ನೇ ವಾಕ್ಯ ನಮಗೆಲ್ಲರಿಗೂ ತುಂಬ ಫೆಮಿಲಿಯರ್ ಆಗಿರುವಂಥ ವಾಕ್ಯನೇ. ಜೆರೆಮಾಯ ಚಾಪ್ಟರ್ 29 ವರ್ಸ್ 11. ಅಲ್ಲಿ ನಾವು ಓದ್ತೀವಿ, ನಿಮಗೆ ಇಂಥ ಗತಿ ಬರಲಿ ಎಂದಲ್ಲ, ನಿರೀಕ್ಷೆ ಇರಲಿ ಎಂದೇ ನಿಮ್ಮ ವಿಷಯದಲ್ಲಿ ನಾನು ಮಾಡಿಕೊಂಡ ಆಲೋಚನೆಗಳನ್ನು ನಾನು ಮಾತ್ರ ಬಲ್ಲೆ. ಅದು ಅಹಿತವಾದ ಅಥವಾ ಕೆಟ್ಟ ಯೋಜನೆಗಳೇನೂ ಅಲ್ಲ, ಹಿತಕರವಾದ ಯೋಜನೆಗಳೇ. ಅದರ ಅರ್ಥ, ದೇವರಿಗೆ ಪ್ರತಿಯೊಬ್ಬರ ಬಗ್ಗೆ ಇರುವ ಯೋಜನೆಗಳು ಹಿತಕರವಾದ ಯೋಜನೆಗಳೇ. ಇದು ಯಾರ ಬಗ್ಗೆ ಹೇಳ್ತಾ ಇರುವಂಥ ಮಾತಾಗಿದೆ ಈ ವಾಕ್ಯ? ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆ ಹೇಳ್ತಾ ಇರೋದು ಈ ವಾಕ್ಯ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಹೋಗಿ ಬ್ಯಾಬಿಲೋನಿಯರ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಇಸ್ರಾಯೇಲ್ ಜನರ ಕುರಿತಾಗಿ ದೇವರು ಹೇಳಿದ ಮಾತು. ಗಾಡ್ ವಾಸ್ ಸ್ಪೀಕಿಂಗ್ ಅಬೌಟ್ ಹಿಸ್ ಓನ್ ಪೀಪಲ್. ದೇವರು ತಮ್ಮ ಸ್ವಂತ ಜನರ ಬಗ್ಗೆ ಹೇಳಿದ ಮಾತು. ಅವರು ಸಿಕ್ಕಾಕೊಂಡಾಗ ದೇವರು ಹೇಳ್ತಾರೆ, ನೀವು ಈ ರೀತಿ ಬ್ಯಾಬಿಲೋನಿಯನ್ನರ ಕೈಯಲ್ಲಿ, ಅಂದರೆ ಶತ್ರುಗಳ ಕೈಯಲ್ಲಿ, ಗುಲಾಮತನದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು ಅನ್ನೋದು ನನ್ನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ನೀವೇನಾದರೂ ಯಾವುದಾದ್ರೂ ರೀತಿಯ ಪಾಪದಲ್ಲಿ, ಸೈತಾನನ ಅಧೀನದಲ್ಲಿ ಸಿಕ್ಕ ಹಾಕ್ಕೊಂಡು ಇವತ್ತು ಒದ್ದಾಡ್ತಾ ಇರೋದಾದರೆ, ದ್ಯಾಟ್ ಈಸ್ ನಾಟ್ ದ ವಿಲ್ ಆಫ್ ಗಾಡ್. ಫಸ್ಟ್ ನಾವು ಅದನ್ನು ತಲೆಗೆ ತಗೋಬೇಕು. ದಟ್ ಈಸ್ ನಾಟ್ ದ ವಿಲ್ ಆಫ್ ಗಾಡ್. ಮತ್ತೇನು ಹಾಗಾದರೆ ಅಂತ ನೀವು ಕೇಳ್ಬೋದು. ದಟ್ ಈಸ್ ಯುವರ್ ಡಿಸಿಷನ್. ಯುವರ್ ರಾಂಗ್ ಡಿಸಿಷನ್ ಆರ್ ಸೆಲ್ಫ್ ಸೆಂಟರ್ಡ್ ಡಿಸಿಷನ್ ಲೆಡ್ ಯು ಟು ದಟ್ ಡಿಸ್ಟ್ರಕ್ಷನ್. ನಿಮ್ಮ ಒಂದು ಸ್ವಾರ್ಥ ಭರಿತ ಆಲೋಚನೆ ಇದೆಯಲ್ವ, ತೀರ್ಮಾನ, ಅದು ನಿಮ್ಮನ್ನು ಇಂದು ದುಃಖಕ್ಕೆ, ದುರಂತಕ್ಕೆ, ನಾಶಕ್ಕೆ, ಅನೇಕ ರೋಗಗಳಿಗೆ, ಅನೇಕ ರೀತಿಯ ಸಾಲಗಳಿಗೆ, ಸಂಕಟಗಳಿಗೆ ನಿಮ್ಮನ್ನು ಸಿಕ್ಕಿ ಹಾಕಿದೆ ಅಷ್ಟೇ. ದೇವರು ಯಾರನ್ನೂ ಕರ್ಕೊಂಡು ಹೋಗಿ ಯಾವುದರಲ್ಲೂ ಸಿಕ್ಕಿ ಹಾಕ್ಸೋದಿಲ್ಲ. ದೇವರು ಬಿಡಿಸುವಂಥ ದೇವರು, ಸಿಕ್ಕಿ ಹಾಕಿಕೊಂಡವ್ರನ್ನ ಬಿಡಿಸುವಂಥ ದೇವರು. ಅವರ್ ಗಾಡ್ ಈಸ್ ಎ ಡೆಲಿವರಿಂಗ್ ಗಾಡ್.
ಗಾಡ್ ಇಸ್ ಎ ಡೆಲಿವರರ್. ಅವರು ವಿಮೋಚಕರಾಗಿದ್ದಾರೆ, ಬಿಡುಗಡೆ ಮಾಡುವವರಾಗಿದ್ದಾರೆ. ಸಿಕ್ಕಿ ಹಾಕಿಸುವವರು ಅಂತ ಎಲ್ಲೂ ಇಲ್ಲ ಬೈಬಲ್ನಲ್ಲಿ. ಯೇಸುಸ್ವಾಮಿ ಕೂಡ ಈ ಭೂಮಿಗೆ ಬಂದಾಗ ಯಾರನ್ನೂ ಎಲ್ಲೂ ಸಿಕ್ಕಾಕ್ಸಿಲ್ಲ. ಯೇಸುಸ್ವಾಮಿ ಈ ಭೂಮಿಗೆ ಬಂದಾಗ, ಅಂದರೆ ದೇವರು ಈ ಭೂಮಿಗೆ ಮನುಷ್ಯನಾಗಿ ಅವತರಿಸಿದಾಗ ಎಷ್ಟೋ ಬಂಧನದಲ್ಲಿ ಇದ್ದವರನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಲೂಕನ ಶುಭ ಸಂದೇಶ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಅವರು ಹೇಳ್ತಾರೆ, St. Luke chapter 4 verse 18, he says, I have come to deliver the captives free. ಬಂಧಿತರಿಗೆ ಸ್ವಾತಂತ್ರ್ಯವನ್ನು ಕೊಡುವುದಕ್ಕಾಗಿ ದೇವರು ನನ್ನನ್ನು ಅಭಿಷೇಕ ಮಾಡಿದ್ದಾರೆ. ದ ಲಾರ್ಡ್ ಹ್ಯಾಸ್ ಅನಾಯಿಂಟೆಡ್ ಮೀ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಇಸ್ ಅಪಾನ್ ಮೀ, ದ ಲಾರ್ಡ್ ಗಾಡ್ ಹ್ಯಾಸ್ ಅನಾಯಿಂಟೆಡ್ ಮೀ ಫಾರ್ ವಾಟ್? ಫಾರ್ ವಾಟ್? ಟು ಸೆಟ್ ದ ಕ್ಯಾಪ್ಟಿವ್ಸ್ ಫ್ರೀ. ಬಂಧಿತರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ. ಇದೆಯಾ? ಯೇಸು ಹೇಳ್ತಾರಲ್ವ, ದೇವರಾತ್ಮ ನನ್ನ ಮೇಲಿದೆ. ಓಕೆ ಓಕೆ ಬಂಧಿತರಿಗೆ ಬಿಡುಗಡೆಯನ್ನು, ಅಂಧರಿಗೆ ದೃಷ್ಟಿದಾನವನ್ನು, ಶೋಷಿತರಿಗೆ ಸ್ವಾತಂತ್ರ್ಯ, ಫ್ರೀಡಮನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ಹಾಗಾದರೆ ಜೀಸಸ್ ಈಸ್ ಹಿಯರ್ ಟುಡೇ ಆ್ಯಂಡ್ ಆಲ್ವೇಸ್ ಹೀ ಈಸ್ ವಿತ್ ಅಸ್. ಯೇಸು ಇಂದು ಇದ್ದಾರೆ ನಮ್ಮೊಂದಿಗೆ. ಕೇವಲ ಪ್ರಾರ್ಥಿಸುವಾಗ ಬಂದು ಆಮೇಲೆ ನಮ್ಮನ್ನ ನೋಡಿ ಹೋಗೋರಲ್ಲ. ಹೀ ಈಸ್ ಆಲ್ವೇಸ್ ವಿತ್ ಅಸ್. ಅವರು ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಆ್ಯಂಡ್ ಹೀ ಈಸ್ ಆಲ್ವೇಸ್ ಆರ್ ಡೆಲಿವರರ್. ಅವರು ಯಾವಾಗಲೂ ನಮ್ಮ ವಿಮೋಚಕರೇ. ಈಸ್ ಆಲ್ವೇಸ್ ಅವರ್ ಸೇವಿಯರ್. ಅವರು ಯಾವತ್ತೂ ನಮ್ಮ ರಕ್ಷಕರೇ. ಅವರು ಯಾವತ್ತೂ ನಮಗೆ ಸ್ವಾತಂತ್ರ್ಯ ಕೊಡುವವರೇ. ಆದರೆ ನೀವು ಕೇಳ್ಬೋದು, ಹಾಗಾದರೆ ನಮಗೆ ಯಾಕೆ ಈ ಸ್ವಾತಂತ್ರ್ಯ ಸಿಕ್ಕಿಲ್ಲ? ನಮಗೆ ಯಾಕೆ ವಿಮೋಚನೆ ಸಿಕ್ಕಿಲ್ಲ? ನಾವಿನ್ನು ಯಾಕೆ ಬಂಧನದಲ್ಲಿದ್ದೀವಿ? ಅನೇಕ ಉತ್ತರ ಕೊಡ್ಬೋದು. ನೋಡೋಣ, ಒಂದೆರಡು ಉತ್ತರ ಕೊಡ್ತೀನಿ. ಒಂದು, ನೀವು ಅವರನ್ನು ನಂಬಿಲ್ಲ. ದಟ್ ಈಸ್ ದ ಫಸ್ಟ್ ಆನ್ಸರ್. ಯು ಡಿಡ್ ನಾಟ್ ಬಿಲೀವ್ ಇನ್ ಹಿಮ್. ವಿತೌಟ್ ಬಿಲೀವಿಂಗ್ ಇನ್ ಹಿಮ್, ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಪ್ರಕಾರ ನೀನು ಅವರನ್ನ ನಂಬಿಲ್ಲ. ಸುಮ್ಮನೆ ಬಾಯಿ ಮಾತಿಗೆ ನಾನು ನಂಬಿದ್ದೇನೆ, ಪ್ರಯೋಜನ ಇಲ್ಲ. ಯೇಸುನ ನಂಬಿದ್ಯಾ? ನಂಬಿದ್ದೀನಿ. ಯೇಸುನ ನಂಬಿ ಎಷ್ಟು ವರ್ಷ ಆಯಿತು? 50 ವರ್ಷ ಆಯಿತು. 5 ಪೈಸಾ ಪ್ರಯೋಜನ ಇಲ್ಲ. ಬಾಯಿ ಮಾತಿನ ನಂಬಿಕೆ ಅಲ್ಲ. ನಿನ್ನ ನಂಬಿಕೆಗೆ ಆಧಾರ ಏನು? ವಾಟ್ ಈಸ್ ದ ಎವಿಡೆನ್ಸ್ ಫಾರ್ ಯುವರ್ ಫೇತ್? ಟೆಲ್ ಮೀ. ನೀವು ಯೇಸುವನ್ನು ನಂಬಿದ್ದೀರಾ? ಹಲೋ, ವಾಟ್ ಈಸ್ ದ ಎವಿಡೆನ್ಸ್? ಯಾವ ಆಧಾರದಲ್ಲಿ ನಂಬಿದ್ದೀರಾ? ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ರಿಂದ, ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ರಿಂದ ನಂಬ್ಕೊಂಡು ಬಂದಿದ್ದೀರಾ? ಹೇಳಿ. ಮೌನವಾಗಿ ಕೂತ್ಕೊಂಡು ಏನು ಪ್ರಯೋಜನ? ಮಾತಾಡಿ. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಇರೋರಿಗೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ಬೋದು. ನೀವು ಮಾತಾಡಿ. ನಿಮ್ಮ ನಂಬಿಕೆಗೆ ಆಧಾರ ಏನು? ನಿಮ್ಮ ನಂಬಿಕೆಗೆ ಆಧಾರ ಇಲ್ಲ. ಅದೇ ನಾನು ಹೇಳ್ತಾ ಬಂದಿರೋದು. ನೀವು ಸುಮ್ಮನೆ ನಂಬಿದ್ದೀರಿ ಅಷ್ಟೇ. ಅಲ್ಲೊಂದು ಸ್ವಲ್ಪ ವಾಕ್ಯ ಕೇಳಿ, ಇಲ್ಲಿ ಪ್ರೇಯರಿಗೆ ಹೋಗಿ ಯಾರೋ ಹೇಳ್ಕೊಟ್ಟಂಗೆ, ಇನ್ನು ನಾವು ಈ ಧರ್ಮದಲ್ಲಿ ಹುಟ್ಟಿ ಇಲ್ಲಿ ಧರ್ಮದ ಸಂಪ್ರದಾಯ ಮಾಡಿಕೊಂಡು ನಾವು ನಂಬಿದ್ದೀವಿ ಅಷ್ಟೇ. ಅದು ಏನು ಪ್ರಯೋಜನಕ್ಕೆ ಬರೋದಿಲ್ಲ. ನೀವೇನೂ ಸಾಧಿಸೋಕ್ಕಾಗೋದಿಲ್ಲ ಈ ನಂಬಿಕೆಯಿಂದ. ಸುಮ್ಮನೆ ಹೀಗಿರ್ಬೋದು ಅಷ್ಟೇ. ಸಂಡೇ ಚರ್ಚಿಗೆ ಬಂದು ಮನೆಗೆ ಹೋಗಿ ಒಳ್ಳೆಯ ಒಂದು ಕಥೋಲಿಕ ಕ್ರೈಸ್ತನಾಗಿ ಬದುಕಲಿಕ್ಕೆ ಅನುಕೂಲ ಆಗ್ಬೋದು ಅಷ್ಟೇ. ಆದರೆ ಯೇಸು ಕ್ರಿಸ್ತನಿಗೋಸ್ಕರ ಬದುಕಲಿಕ್ಕೂ ಏನಾದರೂ ಸಾಧನೆ ಮಾಡಲಿಕ್ಕೂ ನೀವು ಇಟ್ಕೊಂಡಿರ್ತಕ್ಕಂಥ ಈ ಡೂಪ್ಲಿಕೇಟ್ ನಂಬಿಕೆಯಿಂದ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲ. ಆ ನಂಬಿಕೆಯಿಂದ ಏನು ಪ್ರಯೋಜನ? ಭಾನುವಾರ ಚರ್ಚಿಗೂ ಬರ್ತೀವಿ, ಬೇರೆ ದಿವಸ ಬೇರೆ ಕಡೆನೂ ಹೋಗ್ತೀವಿ. ಅದೇ ನಡೀತಾ ಇರೋದು ಇವತ್ತು. ಪ್ರಾರ್ಥನೆ ಟೈಮಲ್ಲಿ ಫುಲ್ಲು ಸ್ಪಿರಿಟಲ್ಲಿ ಇರ್ತೀವಿ. ಯಾವ ಸ್ಪಿರಿಟ್ ಅಂತ ಗೊತ್ತಿಲ್ಲ, ಯಾವುದೊಂದು ಸ್ಪಿರಿಟಲ್ಲಿ ಇರ್ತೀವಿ. ಪ್ರಾರ್ಥನೆ ಆದಮೇಲೆ ಇನ್ನೊಂದು ಸ್ಪಿರಿಟಿಗೆ ಶಿಫ್ಟ್ ಆಗ್ತೀವಿ. ಇಟ್ಸ್ ಕಾಮನ್. ಅದಲ್ಲ, ನಮ್ಮ ನಂಬಿಕೆಗೆ ಆಧಾರ ಬೇಕು. ಇಫ್ ಯು ಆರ್ ಎ ಬಿಲೀವರ್, ವಿ ಮಸ್ಟ್ ಹ್ಯಾವ್ ಎವಿಡೆನ್ಸ್ ಫಾರ್ ದ್ಯಾಟ್ ಫೇತ್. ವಾಟ್ ಈಸ್ ದ ಎವಿಡೆನ್ಸ್ ಆಫ್ ಯುವರ್ ಫೇತ್? ಬೈಬಲ್ ಹೇಳುತ್ತೆ, ಪ್ರೇಷಿತರು ಹಾಗೂ ಪ್ರವಾದಿಗಳು ಹಾಕಿದ ಅಡಿಪಾಯದಲ್ಲಿ ನಿಮ್ಮನ್ನು ಕಟ್ಟಲಾಗಿದೆ. ಪ್ರೇಷಿತರು ಹಾಗೂ
ಪ್ರವಾದಿಗಳು ಹಾಕಿದ ಅಡಿಪಾಯ. ದಟ್ ಈಸ್ ದ ಫೌಂಡೇಶನ್ ಆಫ್ ಅವರ್ ಕ್ರಿಶ್ಚಿಯನ್ ಫೇತ್. ಪ್ರಾಫಿಟ್ಸ್ ಆ್ಯಂಡ್ ಅಪಾಸಲ್ಸ್. ಎಫಿಷಿಯನ್ಸ್ ಚಾಪ್ಟರ್ 2:20 ಅನಿಸುತ್ತೆ, ತೆಗೆದು ನೋಡಿ ಹೌದೋ ಅಲ್ಲೋ ಅಂತ. ಮೋಸ್ಟ್ಲಿ ಇರ್ಬೋದು. ಯು ಆರ್ ಬಿಲ್ಟ್ ಆನ್ ದ ಫೌಂಡೇಶನ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಅಪಾಸಲ್ಸ್ ಅಂತ ಇದೆ. ಪ್ರೇಷಿತರು ಮತ್ತು ಪ್ರವಾದಿಗಳು ಹಾಕಿರುವ ತಳಹದಿಯ ಮೇಲೆ ನಿಮ್ಮನ್ನು ನಿರ್ಮಿಸಲಾಗಿದೆ, ನನ್ನನ್ನು ನಿರ್ಮಿಸಲಾಗಿದೆ, ಅಥವಾ ನಾನು ನಿರ್ಮಿತನಾಗಿದ್ದೇನೆ. ಮೈ ಫೇತ್ ಈಸ್ ಸ್ಟ್ಯಾಂಡಿಂಗ್ ಅಪಾನ್ ದ ಫೌಂಡೇಶನ್ ಆಫ್ ಅಪಾಸಲ್ಸ್ ಆ್ಯಂಡ್ ಪ್ರಾಫಿಟ್ಸ್. ಸುಮ್ಮನೆ ನಾನಲ್ಲಿ ಹೋದೆ, ಅಲ್ಲಿ ಹೋದಾಗ ಯಾರೋ ಒಬ್ಬರು ರೋಗ ಸೌಖ್ಯ ಪಡ್ಕೊಂಡ್ರು, ಅದಕ್ಕೆ ನಾನು ಯೇಸುನ ನಂಬಿದೆ. ನೀನು 3 ದಿವಸ ಆದಮೇಲೆ ಅಡ್ರೆಸ್ಗೆ ಇರೋದಿಲ್ಲ. ನಾನೊಂದು ಧ್ಯಾನಕ್ಕೆ ಹೋದೆ, ಏನೋ ಮೈ ಮೇಲೆ ಬೆಂಕಿ ಬಂದಂಗೆ ಆಯಿತು, ಆಮೇಲೆ ಯೇಸುನ ನಂಬಿದೆ. ನೀನು 1 ತಿಂಗಳಾದಮೇಲೆ ಅಡ್ರೆಸ್ ಇರೋದಿಲ್ಲ. 1 ತಿಂಗಳು ಫುಲ್ ಪವರ್, ಫುಲ್ ಜೋಶ್. ನಾನೊಂದು ಕನ್ವೆನ್ಷನ್ಗೆ ಹೋದೆ, ಅಲ್ಲಿ ಸತ್ತವ್ರನ್ನ ಯಾರೋ ಒಬ್ರು ಎಬ್ಬಿಸ್ಬಿಟ್ರು, ಅದನ್ನು ನೋಡಿ ನಾನು ಯೇಸುನ ನಂಬಿಬಿಟ್ಟೆ. ನೀನು 6 ತಿಂಗಳಾದಮೇಲೆ ಅಡ್ರೆಸ್ಗೆ ಇರೋದಿಲ್ಲ. ಮಿಕ್ಕವರು ಹೀಗೆ ಬರ್ತಾ ಹೋಗ್ತಾರೆ. ಸ್ವಲ್ಪ ಕಷ್ಟಗಳೆಲ್ಲ ಬಂದಮೇಲೆ ಅಡ್ರೆಸ್ಗೆ ಇರೋದಿಲ್ಲ. ಹಾಗಾದರೆ ಗಟ್ಟಿಯಾಗಿ ಕೊನೆ ತನಕ ನಿಂತ್ಕೊಳ್ಳೋರು ಯಾರು ಕೇಳಿದರೆ ಇವರೇನೆ. ಪ್ರೇಷಿತರು ಮತ್ತು ಪ್ರವಾದಿಗಳು ಹಾಕಿದ ಅಡಿಪಾಯದಲ್ಲಿ ಕಟ್ಟಲ್ಪಟ್ಟವರು ಕೊನೆ ತನಕ ಗಟ್ಟಿಯಾಗಿ ನಿಂತ್ಕೊಂಡಿರ್ತಾರೆ. If your faith is built on prophets and apostles, you will stand firm till the end. Otherwise, you will lose your faith. Many Christians falling away from faith today. Why? Because there is no foundation for their faith. ನಮ್ಮ ಅಜ್ಜ ವಿಶ್ವಾಸಿಯಾಗಿದ್ದರು, ಅದಕ್ಕೆ ನಾನು ವಿಶ್ವಾಸಿಯಾಗಿದ್ದೇನೆ. ನಮ್ಮ ತಾತ ವಿಶ್ವಾಸಿಯಾಗಿದ್ದರು, ಆದ್ದರಿಂದ ನಾನು ವಿಶ್ವಾಸಿಯಾಗಿದ್ದೇನೆ. ಅಜ್ಜಂದು ತಾತಂದು ಕತೆ ಹೇಳಿಕೊಂಡು ಅಜ್ಜನ ತಾತನ ವಿಶ್ವಾಸದಲ್ಲಿ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ಯು ಮಸ್ಟ್ ಹ್ಯಾವ್ ಎ ಸಾಲಿಡ್ ಬಿಬ್ಲಿಕಲ್ ಬೈಬಲ್ ಬೇಸ್ಡ್ ಎವಿಡೆನ್ಸ್ ಆರ್ ಫೌಂಡೇಶನ್ ಫಾರ್ ಯುವರ್ ಫೇತ್. ವಿಶ್ವಾಸಕ್ಕೆ ತುಂಬ ಬೆಲೆ ಇದೆ. ಇಟ್ಸ್ ನಾಟ್ ಚೀಪ್. We made it very cheap. Many saints paid their life as a price for this faith, Christian faith. ಈ ಕ್ರಿಸ್ತಿಯ ವಿಶ್ವಾಸಕ್ಕೋಸ್ಕರ, ಈ ಶುಭವಾರ್ತೆಗೋಸ್ಕರ ಎಷ್ಟೋ ಜನ ಸಂತರು ಸತ್ಪುರುಷರು ತಮ್ಮ ರಕ್ತಧಾರೆ ಮಾಡಿದ್ದಾರೆ, ಪ್ರಾಣ ಅರ್ಪಣೆ ಮಾಡಿದ್ದಾರೆ. ನಾವೇನು ಅರ್ಪಣೆ ಮಾಡಿಲ್ಲ ಬಿಡಿ. ನಾವು ಪೂಜಾ ಅರ್ಪಣೆ ಒಂದು ಬಿಟ್ಟು ನಮಗೆ ಬೇರೆ ಏನೂ ಗೊತ್ತೂ ಇಲ್ಲ. ಪೂಜಾರ್ಪಣೆ, ಧೂಪಾರ್ಪಣೆ, ಇನ್ನೇನು ಅರ್ಪಣೆ ಮಾಡ್ತೀವಿ. ಒಂದಿಷ್ಟು ಹೂ ಅರ್ಪಣೆ, ಕ್ಯಾಂಡಲ್ ಅರ್ಪಣೆ, ಈ ರೀತಿ ಅರ್ಪಣೆಗಳು ಬಿಟ್ಟರೆ ನಮಗೆ ಬೇರೆ ಅರ್ಪಣೆಗಳೇನು ಗೊತ್ತಿಲ್ಲ. ಏನಿದು ಪ್ರೇಷಿತರು ಮತ್ತು ಪ್ರವಾದಿಗಳು ಹಾಕಿದ ಅಡಿಪಾಯ ಅಂತ ಹೇಳುವಾಗ, ವಾಟ್ ಡಸ್ ದಟ್ ಮೀನ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್? ಫೌಂಡೇಶನ್ ಆಫ್ ಅಪಾಸಲ್ಸ್ ಆ್ಯಂಡ್ ಪ್ರಾಫಿಟ್ಸ್ ಅಂದರೆ ಏನು? ಅಂದರೆ ಪ್ರವಾದಿಗಳು ಪ್ರವಚಿಸಿದಂತಹ, ಹಳೆಯ ಒಡಂಬಡಿಕೆಯ ಪ್ರವಾದಿಗಳು ಪ್ರವಾದನೆ ಮಾಡಿದಂತಹ ಮತ್ತು ಅಪಸ್ತೋಲರು ಸಾರಿದಂತಹ ಯೇಸು ಕ್ರಿಸ್ತರೇ ಆ ಒಂದು ಫೌಂಡೇಶನ್. ಓಲ್ಡ್ ಟೆಸ್ಟಮೆಂಟ್ ಪ್ರಾಫಿಟ್ಸ್ ಪ್ರೊಫೆಸೈಸ್ಡ್, ನ್ಯೂ ಟೆಸ್ಟಮೆಂಟ್ ಅಪಾಸಲ್ಸ್ proclaimed. Whom they proclaimed? What they prophesied is Christ, the Messiah, Jesus Christ. How? The preaching of the gospel. ಶುಭ ಸಂದೇಶ ಸಾರುವುದರ ಮುಖಾಂತರವಾಗಿ ಅವರು ಪ್ರವಾದಿಸಿದ ಯೇಸುವಿನ ಕುರಿತಾಗಿ ಪ್ರವಾದನೆ ಇತ್ತು. ಮೋಶೆಯಿಂದ ಅಬ್ರಹಾಮನಿಂದ ಹಿಡಿದು ಅನೇಕ ಪ್ರವಾದಿಗಳು ಪ್ರವಾದಿಸಿದರು, ಮುಂತಿಳಿಸಿದರು. ಯೇಸು ಕ್ರಿಸ್ತನ ಕುರಿತಾಗಿ, ರಕ್ಷಕನ ಕುರಿತಾಗಿ ಮುಂತಿಳಿಸಿದರು. ಅಪೊಸ್ತಲರು ಏನು ಮಾಡಿದರು? ಈ ಯೇಸು ಕ್ರಿಸ್ತರ ಕುರಿತು ಸಾರಿದರು. ದೇ ಪ್ರೊಕ್ಲೈಮ್ಡ್ ದಿಸ್ ಜೀಸಸ್. ಪ್ರಾಫಿಟ್ಸ್ ಪ್ರೊಫೆಸೈಸ್ಡ್ ಅಬೌಟ್ ದಿಸ್ ಜೀಸಸ್, ಕಮಿಂಗ್ ಆಫ್ ದ ಮೆಸ್ಸಾಯ. And apostles proclaimed
this message of salvation of Jesus Christ. And now we heard that message of salvation, the prophecy, the confirmed prophecy we believed, where all the prophecies are confirmed in the person of Jesus Christ. All the prophecies fulfilled. Jesus is the fulfillment of the all prophecy. ಎಲ್ಲ ಪ್ರವಾದನೆಗಳು ನೆರವೇರಿದ್ದೆಲ್ಲಿ? ಇದೆಲ್ಲ ನಮಗೆ ಗೊತ್ತಿರಬೇಕು. ನಾನೀಗ ಹೇಳ್ತಾ ಇರೋದು ಒಂದನೇ ಕ್ಲಾಸ್ ವಿಷಯ ಅಂತಲೇ ಇಟ್ಕೊಳ್ಳಿ, ಏನು ದೊಡ್ಡ ವಿಷಯ ಏನು ಹೇಳ್ತಾ ಇಲ್ಲ. ಹಳೆ ಒಡಂಬಡಿಕೆಯ ಪ್ರವಾದಿಗಳು ಪ್ರವಾದನೆ ಮಾಡಿದಂಥ ಎಲ್ಲ ಪ್ರವಾದನೆಗಳು ನೆರವೇರಿದ್ದು ಯಾರಲ್ಲಿ? ಯೇಸು ಕ್ರಿಸ್ತರಲ್ಲಿ ನೆರವೇರಿದೆ. ಯೇಸು ಕ್ರಿಸ್ತರಲ್ಲಿ ನೆರವೇರಿದ್ದನ್ನು ಅದನ್ನು ಪ್ರಬೋಧನೆ ಮಾಡಿದ್ಯಾರು? ಸಾರಿದ್ಯಾರು? ಯೇಸು ಕ್ರಿಸ್ತರಲ್ಲಿ. ಅದಕ್ಕೇನೆ ನೋಡಿ, ಯೇಸುವಿನ ಜನನದ ಬಗ್ಗೆ ಹೇಳಬೇಕಾದ್ರೆ, ಕನ್ಯೆಯೊಬ್ಬಳು ಗರ್ಭ ತರೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂದು ಪ್ರವಾದಿ ಯೆಶಾಯನು ನುಡಿದಂಥ ಮಾತು ಹೀಗೆ ನೆರವೇರಿತು. ಮ್ಯಾಥ್ಯೂ, ಗಾಸ್ಪಲ್ ಆಫ್ ಮ್ಯಾಥ್ಯೂ, he preached, he confirmed the prophecy fulfilled in Christ Jesus. ಇದೆಯಾ ವಾಕ್ಯ? ಹೇಳಿ ನೋಡೋಣ, ಎಲ್ಲಿ ಸಿಗ್ಬೋದು ಅದು ಅಂತ ಹೇಳಿ ಹುಡುಕೋಣ. ಆಮೇಲೆ ಎಲ್ಲ ತಲೆ ಕೆಳ ಹಾಕೊಂಡು ಕೂತ್ಕೊಂಡಿದ್ದೀರ, ಗೊತ್ತು ನನಗೆ. ಮತ್ತಾಯ ಅದು ನಾನೇ ಹೇಳಿದ್ನಲ್ಲ, ಯೆಶಾಯ ಬೇಡ, ಮತ್ತಾಯನ್ ಸಾಕು ನಮಗೆ. ವೆರಿ ಗುಡ್. ಓದಿ ಮತ್ತಾಯ 1:21, ಮ್ಯಾಥ್ಯೂ ಚಾಪ್ಟರ್ 1:21. ಈಗೋ ಕನ್ಯೆಯೊಬ್ಬಳು ಗರ್ಭ ತೊಳೆದು ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನುವೇಲ್ ಎಂದು ಆತನಿಗೆ ಹೆಸರಿಡುವರು ಎಂಬುದಾಗಿ ಯೆಶಾಯ ಪ್ರವಾದಿಯ ಸರ್ವೇಶ್ವರ ಹೇಳಿದ ಮಾತು ಸಂಭವಿಸಿತು. ಯಾರ ಬಗ್ಗೆ? ಯೇಸು ಸ್ವಾಮಿ ಬಗ್ಗೆ. ನೋಡಿ, ನಮಗಿವತ್ತು ಯಾಕೆ ಒಂದು ಸಾಲಿಡ್ ಫೇತ್ ಇಲ್ಲ ಅಂದರೆ, ನಮಗೆ ಈ ಪ್ರವಾದನೆಗಳು ಗೊತ್ತಿಲ್ಲ, ಪ್ರಬೋಧನೆಗಳು ಗೊತ್ತಿಲ್ಲ. ನೈದರ್ ವಿ ನೋ ಪ್ರಾಫೆಸಿ ನಾರ್ ವಿ ನೋ ಪ್ರೊಕ್ಲಮೇಷನ್ ಆಫ್ ದ ಗಾಸ್ಪಲ್. ದಟ್ ಈಸ್ ಅವರ್ ಪ್ರಾಬ್ಲಮ್. ದಟ್ ಈಸ್ ವೈ ವಿ ಡು ನಾಟ್ ಹ್ಯಾವ್ ಎ ಸಾಲಿಡ್ ಫೌಂಡೇಶನ್. ನಮ್ಮ ವಿಶ್ವಾಸಕ್ಕೆ ಒಂದು ಸರಿಯಾದ ಅಡಿಪಾಯ ಇಲ್ಲ. ಆದ್ದರಿಂದ ನಮ್ಮ ಕುಟುಂಬಗಳಲ್ಲಿ ಹುಟ್ಟುವ ಮಕ್ಕಳಿಗೂ ಏನಿಲ್ಲ? ವಿಶ್ವಾಸ ಇಲ್ಲ. ಸುಮ್ಮನೆ ಡಮ್ಮಿ ಪೀಸುಗಳಾಗಿ, ಸಾಂಪ್ರದಾಯಿಕ ವ್ಯಕ್ತಿಗಳಾಗಿ ಭಾನುವಾರ ಚರ್ಚಿಗೆ ಹೋಗ್ಬೇಕಷ್ಟೇ. ಸಿಕ್ಕಿರುವ ಸ್ಟ್ಯಾಚ್ಯುಗಳಿಗೆಲ್ಲ ಇದು ಅಂತೋನಿಯವರು ಕೈ ಮುಗಿಯಪ್ಪ, ಇದು ಬಾಲ ಯೇಸು ಕೈ ಮುಗಿಯಪ್ಪ, ಇದು ಇನ್ನೊಂದು ಯೇಸು ಕೈ ಮುಗಿಯಪ್ಪ, ಇದು ತಿರುಹೃದಯ ಯೇಸು ಕೈ ಮುಗಿಯಪ್ಪ, ಇದು ವೇಳಾಂಗಣ್ಣಿ ಮಾತೆ ಕೈ ಮುಗಿಯಪ್ಪ, ಇದು ಲೂರ್ದು ಮಾತೆ ಕೈ ಮುಗಿಯಪ್ಪ. ಮೊನ್ನೆ ಯಾರೋ ಒಬ್ಬ ಹುಡುಗರು ಕೇಳ್ತಾ ಇದ್ದ, ನಿಮ್ಗೆ ಎಷ್ಟು ಮದರ್ ಮೇರಿ ಇದ್ದಾರೆ ಅಂತ. ಏನು ಉತ್ತರ ಕೊಡಲಿ ಆ ಹುಡುಗನಿಗೆ? ನಾನು ಕೇಳಿದೆ ಅವನಿಗೆ, ಯಾಕಪ್ಪ ಏನಾಯ್ತು ನಿನ್ನ ಸಮಾಚಾರ? ಒಬ್ಬರೇ ಇರೋದಲ್ವ ಅಂತ. ಅಲ್ಲ, ವೇಳಾಂಗಣ್ಣಿ ಮಾತೆ ಅಂತ ಒಬ್ಬರು ಇದ್ದಾರೆ, ಲೂರ್ದು ಮಾತೆ ಅಂತ ಒಬ್ಬರು ಇದ್ದಾರೆ, ಇನ್ಯಾವುದೋ ಲೊಪ್ಪೆ ಮಾತೆ ಅಂತ ಇನ್ನೊಬ್ಬರು ಇದ್ದಾರೆ, ಇನ್ನೆಲ್ಲೋ ಬೇರೆ ಬೇರೆ ಕಡೆ ಹೇಳ್ತಾರೆ ಜನಗಳು. ಇಲ್ಲೆಲ್ಲೋ ಹಾವೇರಿನ ಫಾತಿಮಾ ಮಾತೆ ಅಂತ ಇನ್ನೊಬ್ರು ಇದ್ದಾರೆ, ಆರೋಗ್ಯ ಬೇರೆ ಸುಮಾರು ಮಾತೆಗಳು. ಇದರಲ್ಲಿ ಸುಮಾರು ಮಾತೆ ಇದ್ದಾರಲ್ಲ, ಇದರಲ್ಲಿ ಮದರ್ ಮೇರಿ ಯಾರು ಅಂತ ಕೇಳ್ತಾ ಇದ್ದಾರೆ. ಏನು ಉತ್ತರ ಕೊಡಬೇಕು? ಸೊ ಹಾಗೆ ಅಡಿಪಾಯ ನಮ್ದು ಈ ಥರದ್ದು. ಆದ್ದರಿಂದ ಕಿತ್ತೋಗ್ತಾ ಇದೆ ಅಡಿಪಾಯಗಳು. ನಮಗೆ ಗೊತ್ತಿರೋದು ಒಬ್ಬರೇ ಮದರ್ ಮೇರಿ, ಯೇಸು ಕ್ರಿಸ್ತನ ತಾಯಿ ಮಾತೆ ಮರಿಯಮ್ಮನವರು, ಕನ್ಯಾ ಮಾತೆ ಮರಿಯಮ್ಮನವರು. ನಮಗೆ ಗೊತ್ತು ಅವರು ಯಾರು ಅಂತ, ಬೈಬಲ್ನಲ್ಲಿ ಇದ್ದಾರೆ. ಆದರೆ ಇವತ್ತು ಅನೇಕ ಕಡೆಗಳಲ್ಲಿ ಜನ ಈ ರೀತಿಯಲ್ಲಿ ವಿಶ್ವಾಸದಿಂದ ಬೇರ್ಪಡಿಸುವಂಥ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಯೇಸು ಕೂಡ, ದರ್ ಈಸ್ ಓನ್ಲಿ ಒನ್ ಜೀಸಸ್, ಒಬ್ಬರೇ ಯೇಸು, ಅವರೇ ನಮ್ಮ ರಕ್ಷಕರು, ಅವರೇ ವಾಕ್ಯವಾಗಿದ್ದ ದೇವರು ಮನುಷ್ಯರಾಗಿ ಭೂಮಿಗೆ ಬಂದರು. ಸೃಷ್ಟಿಕರ್ತನಾದ ದೇವರು ನಮ್ಮ ರಕ್ಷಕನಾಗಿ ಭೂಮಿಗೆ ಬಂದರು. ತಂದೆಯಾದ ದೇವರು ಪುತ್ರನಾಗಿ ಭೂಮಿಗೆ ಬಂದರು, ಮನುಷ್ಯನಾಗಿ ಅವತರಿಸಿದರು. ಒಬ್ಬರೇ ದೇವರು ಮನುಷ್ಯನಾಗಿ ಅವತರಿಸಿದರು. ಮನುಷ್ಯನನ್ನು ದೇವರ ಮಕ್ಕಳನ್ನಾಗಿಸ್ಲಿಕ್ಕೋಸ್ಕರ ಅವರು ದೇವರ ಪುತ್ರನಾಗಿ ಈ ಭೂಮಿಯಲ್ಲಿ ಜನಿಸಿದರು. ಅದೊಂದು ರಹಸ್ಯ.
ಆದರೆ ಈ ತಲೆಗೆ ಅರ್ಥ ಆಗದೆ ಇರತಕ್ಕಂಥ ಒಂದು ಸೀಕ್ರೆಟ್ ಏನು ಅಲ್ಲ. ಇಟ್ಸ್ ಓನ್ಲಿ ಎ ಮಿಸ್ಟ್ರಿ. ಇಟ್ ವಾಸ್ ಹಿಡನ್, ಬಟ್ ನೌ ಇಟ್ ಈಸ್ ರಿವೀಲ್ಡ್ ಥ್ರೂ ದ ಹೋಲಿ ಸ್ಪಿರಿಟ್. ಇಟ್ ಈಸ್ ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅದು ನಮ್ಮ ತಲೆಗೆ ಯಾಕೆ ಹೋಗ್ತಾ ಇಲ್ಲ? ಈವನ್ ದೋ ವಿ ಆರ್ ಕ್ರಿಶ್ಚಿಯನ್ಸ್, we are not able to discern that mystery which was revealed through the Holy Spirit. Why? Because of the unbelief in us. ನಮ್ಮ ಒಳಗಡೆ ಇರ್ತಕ್ಕಂಥ ಅವಿಶ್ವಾಸದ ನಿಮಿತ್ತವಾಗಿ ಪವಿತ್ರಾತ್ಮನ ಮುಖಾಂತರವಾಗಿ ಪ್ರಕಟವಾದಂತಹ ಸತ್ಯಗಳು ಕೂಡ ನಮ್ಮ ಒಳಗಡೆ ಹೋಗ್ತಾ ಇಲ್ಲ. ಅಂದರೆ ಅಷ್ಟೊಂದು ಮೂಢನಂಬಿಕೆ, ಅವಿಶ್ವಾಸ ಇವತ್ತು ನಮ್ಮ ಒಳಗಡೆ ಆಳವಾಗಿ ತುಂಬಿಕೊಂಡು ಬಿಟ್ಟಿದೆ. ವಿ ಮಸ್ಟ್ ಕಮ್ ಔಟ್ ಆಫ್ ದಿಸ್. ನಾವು ಇದರಿಂದ ಹೊರಗಡೆ ಬರಬೇಕು. ಹೊರಗಡೆ ಬರಬೇಕಾದ್ರೆ ಏನು ದಾರಿ ಕೇಳಿದರೆ ಒಂದೇ ದಾರಿ, ಈ ಶುಭ ಸಂದೇಶವನ್ನು ಆಲಿಸಬೇಕು. ದೇರ್ ಈಸ್ ಸೋ ಮಚ್ ಪವರ್ ಇನ್ ದ ಗಾಸ್ಪಲ್ ಇಟ್ ಸೆಲ್ಫ್ ಇಸ್ ಪವರ್ಫುಲ್. ಶುಭ ಸಂದೇಶಕ್ಕೆ ಶಕ್ತಿ ಇದೆ. ನಮ್ಮ ಒಳಗಡೆ ಇರ್ತಕ್ಕಂಥ ಸಕಲ ಮೂಢನಂಬಿಕೆಗಳನ್ನು ಮುರಿದು ಹಾಕಿ, ಸಕಲ ವಿಧವಾದ ಅವಿಶ್ವಾಸದ ಕೋಟೆಗಳನ್ನು ಮುರಿದು ಹಾಕಿ ನಮ್ಮನ್ನು ವಿಶ್ವಾಸಕ್ಕೆ ಕರೆತರುವಂಥ ಒಂದು ಶಕ್ತಿ ಯಾವುದಕ್ಕಿದೆ? ಶುಭ ಸಂದೇಶಕ್ಕಿದೆ. ನಿಮ್ಮ ಮಕ್ಕಳಿಗೆ ಏನಾದರೂ ಕಲಿಸ್ಕೊಡೋದಾದರೆ ಫಸ್ಟ್ ಶುಭ ಸಂದೇಶ ಕಲಿಸ್ಕೊಡಿ. ಇಫ್ ಯು ವಾಂಟ್ ಟು ಟೀಚ್ ಸಮಥಿಂಗ್ ಟು ಯುವರ್ ಚಿಲ್ಡ್ರನ್, ಟೀಚ್ ದೆಮ್ ದ ಗಾಸ್ಪಲ್ ಫಸ್ಟ್. ಟೀಚ್ ದೆಮ್, ಟ್ರೈನ್ ದೆಮ್ ಟು ಸೀಕ್ ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್. ದೇವರ ಸಾಮ್ರಾಜ್ಯ ಹುಡುಕೋದನ್ನು ಮೊದಲು ಕಲಿಸ್ಕೊಡಿ. ಮೊದಲು ABCD ಎಲ್ಲ ಕಲಿಸ್ಬೇಕಾಗಿರೋದು, ಮೊದಲು ಆ ಈ ಎಲ್ಲ ಕಲಿಸ್ಬೇಕಾಗಿರೋದು, ಅದು ಕಲಿಸಿ. ಆದರೆ ಮೊದಲು ಕಲಿಸ್ಕೊಡ್ಬೇಕಾಗಿರೋದು ಅವರಿಗೆ ದೇವರು ಯಾರು? ಸೃಷ್ಟಿಕರ್ತ. ಹೂ ಈಸ್ ಯುವರ್ ಕ್ರಿಯೇಟರ್? ಹೂ ಈಸ್ ಜೀಸಸ್ ಕ್ರೈಸ್ಟ್? ಇದನ್ನು ಕಲಿಸ್ಕೊಡಿ. ಇದನ್ನು ಕಲಿಸ್ಕೊಡ್ಲಿಕ್ಕೇನೆ ಪೇರೆಂಟ್ಸ್ನೇ ಇಟ್ಟಿರೋದು. ಅಪ್ಪ ಅಮ್ಮನ ದೇವರು ಇಟ್ಟಿರೋ ಮುಖ್ಯ ಉದ್ದೇಶ ಏನು ಗೊತ್ತಾ? ದೇವರು ನಿಮಗೆ ಕೊಡೋ ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತ ನೀವು ಕಲಿಸ್ಕೊಡ್ಬೇಕು. ನೀವೇನು ಮಾಡ್ತೀರಿ ಗೊತ್ತಾ ಕಳ್ಳರು? ನಾನೇ ನಿಮ್ಮಪ್ಪ, ನಾನೇ ಇವಳೇ ನಿನ್ನಮ್ಮ ಅಂತ ತೋರಿಸ್ಬಿಟ್ಟು ನಿಜವಾದ ಅಪ್ಪನ್ನ ಮುಚ್ಚಿಬಿಡ್ತೀರಿ. ಒಬ್ಬರೇ ಅಪ್ಪ ಎಲ್ಲರಿಗೂ. ಸೃಷ್ಟಿಕರ್ತನಾದ ದೇವರು ನಿಜವಾದ ಅಪ್ಪನ ಪರಿಚಯ ಮಾಡಿಕೊಡಿ. ನೀವು ನಿಮ್ಮ ಮಕ್ಕಳಿಗೆ, ಪೇರೆಂಟ್ಸ್ ಲಿಸನ್ ಟು ಮೀ, ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ತಾ ಇರುವವರು ಕೇಳಿಸ್ಕೊಳ್ಳಿ. ನೀವು ನಿಮ್ಮ ಮಕ್ಕಳಿಗೆ ಆ ಮಕ್ಕಳ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ನೀವು ಚಿಕ್ಕವರಾಗಿದ್ದಾಗಲೇ ಕಲಿಸ್ಕೊಟ್ರೆ, ಆ ಮಕ್ಕಳು ಬೆಳೀತಾ ಬೆಳೀತಾ ನಿಮ್ಮನ್ನು ತುಂಬ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ನೀವು ಕಲಿಸ್ಕೊಡಬೇಕಾಗಿದ್ದನ್ನು ಕಲಿಸ್ಕೊಡದೆ ಈ ಪ್ರಪಂಚನೆಲ್ಲ ಕಲಿಸ್ಕೊಟ್ಟು ಲಾಸ್ಟಿಗೆ ಏನೋ ಮಕ್ಕಳು ದಾರಿ ತಪ್ಪು ಹೋದಾಗ ಬೈಬಲ್ ಹಿಡ್ಕೋ, ಪ್ರಾರ್ಥನೆ ಮಾಡು, ಚರ್ಚಿಗೆ ಬಾ, ಧ್ಯಾನಕ್ಕೆ ಬಾ ಅಂದರೆ ನಿನಗೆ ಮಾಡ್ಲಿಕ್ಕೆ ಬೇರೆ ಏನು ಕೆಲಸ ಇಲ್ವಾ ಅಂತ ಕೇಳ್ತಾರೆ. ಮೊದಲು ನೀನು ನೆಟ್ಟಗಾಗು ಅಂತ ಹೇಳ್ತಾರೆ. ಆಮೇಲೆ ಅಪ್ಪ ಅಮ್ಮ ಅಳ್ತಾರೆ, ಅಯ್ಯೋ ನನ್ನ ಮಗ ಚರ್ಚಿಗೇ ಬರಲ್ಲ ಬ್ರದರ್, ನನ್ನ ಮಗಳು ಪ್ರಾರ್ಥನೆನೇ ಮಾಡಲ್ಲ ಬ್ರದರ್. ಈಗ ನೀನು ಕೂತ್ಕೊಳ್ತಾ ಇರೋದು ಯಾರಿಗೋಸ್ಕರ? ನೀನು ಸರಿಯಾಗಬೇಕು ಅಂತ ಇನ್ನೂ ಮನಸ್ಸು ಬಂದಿಲ್ಲ. ಮಗಳು ಸರಿಯಾಗಬೇಕು ಅಂತ ನೀನು ಕೂತ್ಕೊಂಡಿದ್ಯಾ, ಇಲ್ಲ ಮಗ ಸರಿಯಾಗಬೇಕು ಅಂತ ಕೂತ್ಕೊಂಡಿದ್ಯಾ. ಅದರ ಅರ್ಥ ಏನು? ನೀನು ಆಲ್ರೆಡಿ ಸರಿ ಇದೆಯಾ ಅಂತ ಇನ್ನೂ ತಿಳ್ಕೊಬಿಟ್ಟಿದ್ಯಾ. ಮೊದಲು ನೀನು ಸರಿಯಾಗುವಂತಾರೆ ದೇವರು, ನೀನು ಮೊದಲು ಸರಿಯಾಗುವಂತಾರೆ. ನಮ್ಮಲ್ಲಿ ಕೆಲವ್ರ ಮೈಂಡಲ್ಲಿ ಏನು ಗೊತ್ತಾ, ನಾನೀಗ ಸರಿ ಆಗಿಬಿಟ್ಟಿದ್ದೀನಿ, ಐ ಆಮ್ ಆಲ್ ರೈಟ್, ನಂದೇನು ಪ್ರಾಬ್ಲಮ್ ಇಲ್ಲ, ಗಂಡ ಒಂದು ಸರಿಯಾಗಬೇಕು ಅಷ್ಟೇ. ಈಗ ಗಂಡ ಸರಿಯಾಗಿಬಿಟ್ರೆ ಎಲ್ಲ ಓಕೆ ಆಗುತ್ತೆ ಬ್ರದರ್. ಏನು ಓಕೆ ಆಗುತ್ತೆ? ಅದರ ಅರ್ಥ ಏನು? ನೀನು ಸರಿಯಾಗಿದೆಯಂತಾನ? ತೆಗೀರಿ ವಾಕ್ಯ. ರೋಮನರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಸಂತ ಪೌಲರು ಹೇಳ್ತಾರೆ, ಸಂತ ಪೌಲರ ಮುಖಾಂತರ ಪವಿತ್ರಾತ್ಮರು ಹೇಳುವಂಥ ಮಾತಾಗಿದೆ. 21ನೇ ವಾಕ್ಯ. ಹಾಂ, 18ರಿಂದ ಓದಿ ನೋಡೋಣ. ದೇವರ ಚಿತ್ತವನ್ನು ಅರಿತಿರುವುದಾಗಿ
ನೆನೆಸುತ್ತೀಯ? ಉತ್ತಮವಾದದ್ದನ್ನು ಆರಿಸಿಕೊಳ್ಳಲು ಧರ್ಮಶಾಸ್ತ್ರದಿಂದ ಕಲಿತುಕೊಂಡಿರುವುದಾಗಿ ಹೇಳಿಕೊಳ್ಳುತ್ತೀಯ. ನೀನು ಕುಡುಕರಿಗೆ ದಾರಿ ತೋರಿಸುವವನು, ಕತ್ತಲೆಯಲ್ಲಿರುವವರಿಗೆ ಬೆಳಕು, ಬುದ್ಧಿಹೀನರಿಗೆ ಬೋಧಕನು, ಮಕ್ಕಳಿಗೆ ಶಿಕ್ಷಕನು ಆಗಿರುವುದಾಗಿ ದೃಢವಾಗಿ ನಂಬಿಕೊಂಡಿದ್ದೀಯ. ಧರ್ಮಶಾಸ್ತ್ರದಲ್ಲಿ ಜ್ಞಾನ ಮತ್ತು ಸತ್ಯ ಮೇಳೈಸಿರುವುದಾಗಿ ಭಾವಿಸುತ್ತೀಯ. ಹೀಗೆ ಇತರರಿಗೆ ಉಪದೇಶಿಸುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳಬಾರದೆ? ನಿನಗೆ ನೀನು ಉಪದೇಶ ಮಾಡಿಕೊಳ್ಳಬಾರದೆ? ಕದಿಯಬಾರದು ಎಂದು ಬೋಧಿಸುವ ನೀನೇ ಕಳ್ಳತನ ಮಾಡ್ತೀಯಲ್ಲ. ನಾನೇನು ಕಳ್ಳತನ ಮಾಡಿದ್ದೀನಿ? ನೀನು ಟೈಮ್ ಕಳ್ಳತನ ಮಾಡಿಲ್ವಾ? ಬೇರೆಯವ್ರ ಸಮಾಧಾನ ಕಳ್ಳತನ ಮಾಡಿಲ್ವಾ? ಎಷ್ಟೋ ರೀತಿಯಲ್ಲಿ ನಾವು ಕಳ್ಳತನ ಮಾಡಿದ್ದೀವಿ. ದೇವರಿಗೆ ಸಲ್ಲಿಸಬೇಕಾದ ಸ್ತುತಿ ಸ್ತೋತ್ರ ಆರಾಧನೆ ಕಳ್ಳತನ ಮಾಡಿಲ್ವಾ? ಅದು ಕಳ್ಳತನ ಅಲ್ವಾ? ದೇವರಿಗೆ ಸಲ್ಲಿಸಬೇಕಾಗಿರೋ ಸ್ತುತಿ ಸ್ತೋತ್ರ ಆರಾಧನೆ ತಗೊಂಡೋಗಿ ಎಲ್ಲೋ ತಗೊಂಡೋಗಿ ಹಾಕಿದ್ದು ಕಳ್ಳತನ ಅಲ್ವಾ? ಮೋಸ ಅಲ್ವಾ? ಮೋಸ ಮಾಡಬೇಡ್ರಪ್ಪ ಮಕ್ಕಳೇ ಅಂತ ಹೇಳ್ತೀರಿ, ನೀವು ಮೋಸ ಮಾಡ್ಕೊಂಡೇ ಬದುಕ್ತಾ ಇದ್ದೀರಾ. ಇಲ್ಲ, ನಾವು ದೊಡ್ಡ ದೊಡ್ಡ ಮೋಸ ಏನು ಮಾಡಿಲ್ಲ ಬ್ರದರ್. ದೊಡ್ಡ ದೊಡ್ಡ ಮೋಸ ಆದರೂ ಆನೆ ಕದ್ರು ಕಳ್ಳನೇ, ಅಡಿಕೆ ಕದ್ರು ಕಳ್ಳನೇ, ಕಳ್ಳ ನೀನು ಕಳ್ಳ ಅಲ್ವಾ? ಫಸ್ಟ್ ಕಳ್ಳ ಅಂತ ಒಪ್ಕೋ, ಆಮೇಲೆ ಬಾ. ದೊಡ್ಡದೋ ಚಿಕ್ಕದಾದ ದೇವರು ಡಿಸೈಡ್ ಮಾಡ್ತಾರೆ. ನೀನು ಹೇಳೋದು ನೋಡಿದರೆ ನೀನು ಏನು ಕಳ್ತನನೇ ಮಾಡಿಲ್ಲ, ತುಂಬ ಸಾಚ ಮನುಷ್ಯಂತಾರ. ನನ್ನ ಮಗ ಒಬ್ಬ ಸರಿಯಾಗಿಬಿಟ್ರೆ ಸಾಕು. ದೇವ್ರು ಹೇಳ್ತಾರೆ ನೀನು ಫಸ್ಟ್ ಸರಿಯಾಗು, ನನ್ನ ಗಂಡ ಒಬ್ಬರು ಸರಿಯಾಗಿಬಿಟ್ರೆ ಸಾಕು. ನೀನು ಫಸ್ಟ್ ಸರಿಯಾಗಿ ಹೆಂಡ್ತಿ, ನೀನು ಸರಿಯಾಗು. ನೀನು ನೆಟ್ಟಿಗಿದೆಯಾ? ನೋ ಎಕ್ಸ್ಕ್ಯೂಸ್. ದೇವರು ಯಾರಿಗೂ ಎಕ್ಸ್ಕ್ಯೂಸ್ ಕೊಡ್ತಾ ಇಲ್ಲ. ವ್ಯಭಿಚಾರ ಮಾಡಬಾರದು ಎಂದು ಹೇಳುವ ನೀನೇ ವ್ಯಭಿಚಾರ ಮಾಡುತ್ತೀಯೇನೋ? ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಏನಂತ ಹೇಳ್ತಾರೆ, ನನ್ನ ಮಗ ಯಾರ್ದೋ ಜೊತೆಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾನೆ, ಮಗಳು ಯಾರ್ದೋ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದಾಳೆ, ಈ ರೀತಿ ಆಗೋಗ್ತಾ ಇದೆ, ಪ್ರೇಯರ್ ಮಾಡಿ ಅಂತ. ಆದರೆ ಇವರು ಮನಸ್ಸು ಒಳಗಡೆ ಏನಿರುತ್ತೆ? ಇವರು ಒಳಗಡೆ ವ್ಯಭಿಚಾರ ಇರ್ತದೆ. ಹೊರಗಡೆ ಇವರು ಎಲ್ಲೂ ಫಿಸಿಕಲಿ ಮಾಡೋದಿಲ್ಲ, ಆದರೆ ಇಂಟರ್ನಲ್ಲಿ ಒಳಗಡೆ ಮಾನಸಿಕವಾಗಿ ವ್ಯಭಿಚಾರದ ಮಾಡ್ತಾನೆ ಇರ್ತಾರೆ. ಪರ ಸ್ತ್ರೀ, ಪರ ಪುರುಷ ಮಾತ್ರ ಅಲ್ಲ, ಪರ ವಸ್ತುಗಳು. ಬೈಬಲ್ ಪ್ರಕಾರ ನೋಡುವಾಗ ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲಿಯಬಾರದು. ಲೋಕದೊಡನೆ ಗೆಳೆತನ ಬಯಸುವವರೇ ವಿಶ್ವಾಸದ ವ್ಯಭಿಚಾರಿಗಳು ನೀವು ಅಂತ ಹೇಳ್ತಾರೆ ದೇವರು. ಯಾಕೋಬ ಹೇಳ್ತಾರೆ, ಜೇಮ್ಸ್ ಚಾಪ್ಟರ್ 4:4, ಯು ಅಡಲ್ಟರ್ಸ್, ಫ್ರೆಂಡ್ಶಿಪ್ ವಿತ್ ದ ವರ್ಲ್ಡ್ ಇಸ್ ಎನಿಮಿಟಿ ವಿತ್ ಗಾಡ್. ಡೋಂಟ್ ಯು ನೋ ದ್ಯಾಟ್? ಯು ಅಡಲ್ಟರ್ಸ್ ಜನರೇಷನ್. ವಿಶ್ವಾಸದಲ್ಲಿ ವ್ಯಭಿಚಾರ ಮಾಡುವ ಪೀಳಿಗೆಯೇ. ಲೋಕದ ಜೊತೆ ಗೆಳೆತನ ಮಾಡಿಕೊಂಡು ಬದುಕುವುದು ಕೂಡ ಒಂದು ವ್ಯಭಿಚಾರನೇ ಅಲ್ವಾ? ಕ್ರಿಶ್ಚಿಯನ್ ಪೇರೆಂಟ್ಸ್, ಐ ಆಮ್ ಟಾಕಿಂಗ್ ಟು ಕ್ರಿಶ್ಚಿಯನ್ ಪೇರೆಂಟ್ಸ್. ಯು ಆರ್ ಫಾರ್ ಕ್ರೈಸ್ಟ್ ಜೀಸಸ್ ಅಲೋನ್. ನೀವು ಯೇಸು ಕ್ರಿಸ್ತನಿಗಾಗಿ ಮಾತ್ರ ಮೀಸಲಾದವರು, ಕ್ರೈಸ್ತ ತಂದೆ ತಾಯಂದಿರು. ಆದರೆ ಕ್ರೈಸ್ತ ತಂದೆ ತಾಯಂದಿರಾದ ನೀವು ಲೋಕಕ್ಕೂ ಹಣಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರಿ ಅದ್ರ ಹಿಂದೆ ಹೋಗಿ 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 ಆ ಒಂದು ವ್ಯಭಿಚಾರದಲ್ಲಿ ಬಿದ್ದು ಹೋದರೆ ಏನಾಗ್ತೀರಾ? ನೀವು ಯಾವುದೋ ಹೆಂಗಸರಿಂದ ಹೋಗಿರ್ಲಿಕ್ಕಿಲ್ಲ, ಗಂಡಸರಿಂದ ಹೋಗಿರ್ಲಿಕ್ಕಿಲ್ಲ, ಬಟ್ ಹಣದ ಹಿಂದೆ ಹೋಗಿದ್ದೀರಾ, ಲೋಕ ವಸ್ತುಗಳ ಹಿಂದೆ, ಆಸ್ತಿ ಅಂತಸ್ತುಗಳ ಹಿಂದೆ ಹೋಗಿದ್ದೀರಾ. ಸಾಕು, ಅದೇ ಸಾಕು. ಆಗೇನಾಗುತ್ತೆ? ಯು ಆರ್ ಅಟ್ರಾಕ್ಟಿಂಗ್ ದ ಸ್ಪಿರಿಟ್ ಆಫ್ ಅಡಲ್ಟ್ರಿ ಇನ್ ಟು ಯುವರ್ ಫ್ಯಾಮಿಲಿ ಆ್ಯಂಡ್ ದ್ಯಾಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಯುವರ್ ಚಿಲ್ಡ್ರನ್. ಅದು ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕೆಲವರು ಹೇಳ್ತಾರಲ್ಲ, BP ಟ್ರಾನ್ಸ್ಫರ್ ಆಗುತ್ತೆ, ಶುಗರ್ ಟ್ರಾನ್ಸ್ಫರ್ ಆಗುತ್ತೆ, ಅಲರ್ಜಿ ಟ್ರಾನ್ಸ್ಫರ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ. ನನಗೆ ಗೊತ್ತಿಲ್ಲ, ನಾನು ನಂಬಲ್ಲ. ಕೆಲವರು ಹೇಳೋದು ಆ ಥರ. ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಯೇಸುನಲ್ಲಿರೋ ಟ್ರಾನ್ಸ್ಫರ್ ಆಗುತ್ತೆ, ಒಂದಾಗದೇ ಇದ್ದವನಿಗೆ ಬೇರೆ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಹಾಗೆ ನೀವು ಕರ್ಕೊಂಡು ಬಂದಿರೋ ಪಿಶಾಚಿ ಪವರು ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಇನ್ಹೆರಿಟೆನ್ಸ್ ಮಕ್ಕಳಿಗೆ. ಅವಾಗ ಓಡ್ ಹೋಗದೆ ಇರ್ಲಿಕ್ಕೆ ಹೇಗಾಗುತ್ತೆ? ಓಡ್ ಹೋಗ್ತಾರೆ. ಎಲ್ಲಿಂದ ಹೋಗಿದ್ದು? ನಿನ್ನಿಂದಾನೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ನೀನು ಸರಿಯಾಗು. ಕೊನೆಯಲ್ಲಿ ಕನ್ಕ್ಲೂಷನ್ಗೆ ಬರ್ತಾರೆ ದೇವರು. 9ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 3:9. ಹಾಗಾದರೆ ಯಹೂದ್ಯರಾದ ನಾವು ಇತರರಿಗಿಂತಲೂ ಶ್ರೇಷ್ಠರೋ? ಎಷ್ಟು ಮಾತ್ರಕ್ಕೂ ಇಲ್ಲ. ಯಹೂದ್ಯರೇ ಆಗಲಿ ಇತರರೇ ಆಗಲಿ ಎಲ್ಲರೂ ಪಾಪದ ಆಳ್ವಿಕೆಗೆ ಅಧೀನರು. ಆಲ್ ಆರ್ ಸಿನ್ನರ್ಸ್.
11ನೇ ವಾಕ್ಯ, ದೇವರೊಡನೆ ಸತ್ಸಂಬಂಧಿತರು ಯಾರೂ ಇಲ್ಲ, ಸನ್ಮತಿಗಳು ಓರ್ವರು ಇಲ್ಲ. ನೋ ಒನ್ ಈಸ್ ರೈಚಿಯಸ್, ನಾಟ್ ಈವನ್ ಒನ್. ಐ ಆಮ್ ನಾಟ್ ಸೇಯಿಂಗ್, ಇದು ಯಾವುದು ನನ್ನ ಮಾತುಗಳಲ್ಲ, ದೇವರ ಮಾತುಗಳು, ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟ ಪವಿತ್ರಾತ್ಮನ ಮಾತುಗಳಾಗಿದೆ. ಆಲ್ ಆರ್ ಸಿನ್ನರ್ಸ್, ಆಲ್ ದ ಜೂಸ್ ಆ್ಯಂಡ್ ಅದರ್ಸ್, ಆಲ್ ಆರ್ ಸಿನ್ನರ್ಸ್. ನಾಟ್ ಈವನ್ ಸಿಂಗಲ್ ಪರ್ಸನ್ ಇಸ್ ರೈಚಿಯಸ್ ಬಿಫೋರ್ ಗಾಡ್. ದೇವರ ಮುಂದೆ ನೀತಿವಂತರು ಒಬ್ಬರೇ ಒಬ್ಬರು ಇಲ್ಲ. ಈಗ ಅದಾದ ನಂತರ ಬರುವಂಥದ್ದೇ ಶುಭ ಸಂದೇಶ. ಒಬ್ಬರು ನೀತಿವಂತರಿಲ್ಲ, ಆದ್ದರಿಂದ ಈಗ ನೀತಿವಂತರಾಗೋದು ಹೇಗೆ? ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಯುವರ್ ಫೇತ್, ಯುವರ್ ಕ್ರಿಶ್ಚಿಯನ್ ಲೈಫ್. ಯು ಮಸ್ಟ್ ನೋ ದಿಸ್. ದಿಸ್ ಈಸ್ ವಾಟ್ ಅಪಾಸಲ್ಸ್ ಪ್ರೀಚ್ಡ್. ಅಪೊಸ್ತಲರು ಮಾಡಿದ ಬೋಧನೆ ಇದು. 21ರಿಂದ ಇರತಕ್ಕಂಥ ವಾಕ್ಯ, ರೋಮನ್ಸ್ 3:21. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ ದೇವರಿಂದ ದೊರಕುವ ಸತ್ಸಂಬಂಧ ಪ್ರಕಟವಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಬಟ್ ನೌ ಅಪಾರ್ಟ್ ಫ್ರಮ್ ದ ಲಾ, the righteousness of God has been disclosed or revealed, and it is attested by law and prophets. The righteousness of God through faith in Jesus Christ for all who believe. For there is no distinction, since all have sinned and fall short of the glory of God. The righteousness of God through faith in Jesus Christ for all who believe. ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ. ಯಾರಿಗೆ? ಯಾವುದರಲ್ಲಿ ವಿಶ್ವಾಸಿಸುವ? ಪ್ರೇಷಿತರು ಸಾರಲ್ಪಟ್ಟ ಶುಭ ಸಂದೇಶವನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ವಿಶ್ವಾಸದ ಮುಖಾಂತರ ಸಿಗುವ ಒಂದು ನೀತಿವಂತಿಕೆ ಅಂತಕ್ಕಂಥದ್ದಿದೆ. ಒಂದು ನೀತಿವಂತಿಕೆ ಅದು ನಿಮಗೆ ಸಿಕ್ಕಿಬಿಟ್ರೆ ನೀವೇನಾಗ್ತೀರಾ? ಪರಿಪೂರ್ಣ ನೀತಿವಂತರಾಗ್ತೀರಿ. ದಟ್ ಈಸ್ ಹೌ ಯು ಬಿಕೇಮ್ ಕ್ರಿಶ್ಚಿಯನ್. That is how you became holy. That is how you became the child of God. That is how you and me became worthy to stand in the presence of God. ದೇವರ ಮುಂದೆ ನಿಲ್ಲಲು ಯೋಗ್ಯರಾಗಿದ್ದು ಇದರ ಮುಖಾಂತರ. ಅದಲ್ಲದೆ ನಾವು ಮಾಡಿದ ಯಾವುದೋ ಪುಣ್ಯ ಕಾರ್ಯಗಳಿಂದ ಅಲ್ಲ, ಯಾವುದೋ ಕರ್ಮಗಳಿಂದ ಅಲ್ಲ, ಬಾಹ್ಯ ಆಚರಣೆಯಿಂದ ಅಲ್ಲ, ಪ್ರಾರ್ಥನೆಯಿಂದ ಅಲ್ಲ, ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದಿಂದ. ಯೇಸು ಕ್ರಿಸ್ತನಲ್ಲಿಟ್ಟ ಅಂತ ಹೇಳುವಾಗ ಯೇಸು ಕ್ರಿಸ್ತನು ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರ ಮಾಡಿದ ಆ ಶಿಲುಬೆ ಮರಣದಲ್ಲಿ ಮತ್ತು ಪುನರುತ್ಥಾನದಲ್ಲಿ ನಾನಿರಿಸಿದ ವಿಶ್ವಾಸ, ನನ್ನ ರಕ್ಷೆಗಾಗಿ ಎಂದು ನಾನಿರಿಸಿದ ವಿಶ್ವಾಸದ ಫಲವೇ ದೇವರು ನನಗೆ ಕೊಡುವಂತಹ ನೀತಿವಂತಿಕೆ. ರೈಚಸ್ನೆಸ್ ಫ್ರಮ್ ಗಾಡ್ ಬೈ ಫೇತ್ ಇನ್ ದ ಫಿನಿಶ್ಡ್ ವರ್ಕ್ ಆಫ್ ಕ್ರೈಸ್ಟ್. ಪ್ರವಾದಿಗಳು ಪ್ರವಾದಿಸಿದ ವಿಷಯ ಇದು, ಅಪೊಸ್ತಲರು ಬೋಧಿಸಿದ ವಿಷಯ ಇದು. ಇದೇನಾ ನಿನ್ನ ಫೌಂಡೇಶನ್? ಈಸ್ ದಿಸ್ ದ ಫೌಂಡೇಶನ್ ಆಫ್ ಯುವರ್ ಫೇತ್? ದೆನ್ ನೋಬಡಿ ಕ್ಯಾನ್ ಡಿಸ್ಟ್ರಾಯ್ ಯುವರ್ ಫೇತ್. ಇಫ್ ನಾಟ್, ಯುವರ್ ಫೇತ್ ಈಸ್ ಫೇಕ್ ಫೇತ್, ಆ್ಯಂಡ್ ದಟ್ ಈಸ್ ನಾಟ್ ಅಟ್ ಆಲ್ ಎ ಫೇತ್. ದಟ್ ಈಸ್ ನಾಟ್ ಕ್ರಿಶ್ಚಿಯನ್ ಫೇತ್ ಆ್ಯಂಡ್ ಟ್ರೂ ಫೇತ್. ಇಫ್ ಯುವರ್ ಫೇತ್ ಈಸ್ ನಾಟ್ ಬೇಸ್ಡ್ ಆನ್ ದ ರೈಚಸ್ನೆಸ್ ಆಫ್ ಗಾಡ್, that faith is not the new covenant Christian faith. ಹೊಸ ಒಡಂಬಡಿಕೆಯ ಕ್ರಿಸ್ತಿಯ ವಿಶ್ವಾಸ ಅಂತಕ್ಕಂಥದ್ದು ವಿಶ್ವಾಸದ ಮುಖಾಂತರ ಬರುವಂಥ ನೀತಿವಂತಿಕೆಯ ಆಧಾರದ ಮೇಲೆ ಇರುವಂಥದ್ದಾಗಿದೆ. ಏನಾದರೂ ಅರ್ಥ ಆಗ್ತಾ ಇದೆಯಾ? ಸ್ವಲ್ಪನಾದರೂ ಚೂರು ಇದು ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ಗಂಟೆಲೆಲ್ಲ ಸಾಧ್ಯನೇ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಕಂಟಿನ್ಯೂಯಸ್ ಆಗಿ ವೆಬ್ಎಕ್ಸಲ್ಲಿ ಗ್ರೋತ್ ರಿಟ್ರೀಟ್, ಆ ರಿಟ್ರೀಟ್, ಈ ರಿಟ್ರೀಟ್ ಆಫ್ಟರ್ ರಿಟ್ರೀಟ್ ಅಟೆಂಡ್ ಮಾಡಿ ಹೀಗೆ ಕೆಲವರು ಕುಡಿದು ಮತ್ತರಾಗ್ತಾರಲ್ಲ, ಆ ರೀತಿ ರಿಟ್ರೀಟ್ ಮಾಡಿ ಮತ್ತರಾಗಿರೋದ್ರಿಂದ ನಾನು ಇದನ್ನು ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಉಪಯೋಗ ಆಗಲಿ, ಈ ಯೂಟ್ಯೂಬಲ್ಲಿ ಕೇಳಿಸ್ಕೊಳ್ಳೋರು ಇರ್ತಾರೆ ಕೆಲವರು, ಅವರಿಗೂ ಉಪಯೋಗ ಆಗಲಿ ಅಂತ. ಇದು 1ನೇ ಅಧ್ಯಾಯದಿಂದ ಬರಬೇಕೀಗ. ರೋಮನರಿಗೆ ಬರೆದ ಪತ್ರಿಕೆ ಅಧ್ಯಾಯ 1ರಿಂದ ಬರಬೇಕು. ದೇವರ ಚಿತ್ತ ಇದ್ದರೆ ಮುಂದೆ ಯಾವಾಗಾದರೂ ಮತ್ತೊಮ್ಮೆ ರೋಮನ್ಸ್ ನಾವು ಸ್ಟಾರ್ಟ್ ಮಾಡೋಣ. ಈಗ ಸದ್ಯಕ್ಕೆ ಟೈಮ್ ಇಲ್ಲ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇದಂತೂ ಸತ್ಯ.
ದೇವರಿಗೆ ನಮ್ಮೆಲ್ಲರ ಬಗ್ಗೆ ಇರ್ತಕ್ಕಂಥ ಆಲೋಚನೆ ಒಳ್ಳೆ ಆಲೋಚನೆನೇ, ಯಾರ ಬಗ್ಗೆನೂ ಕೆಟ್ಟ ಯೋಜನೆಗಳಿಲ್ಲ. ಆದರೆ ಇವತ್ತು ಎಷ್ಟೋ ಕೆಟ್ಟದ್ದು ನಮ್ಮ ಜೀವನದಲ್ಲಿ ಆಗ್ತಾ ಇರೋದು ನಮ್ಮ ಒಂದು ತಪ್ಪಾದ ತೀರ್ಮಾನಗಳು, ನಿರ್ಣಯಗಳು. ಇದಕ್ಕೆ ಕಾರಣ ಏನು ಅಂದರೆ ನಮಗೆ ವಿಶ್ವಾಸ ಇಲ್ಲ. ಯಾಕೆ ನಾವು ತಪ್ಪಾದ ತೀರ್ಮಾನಗಳು ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಂದರೆ ನಮಗೆ ಟ್ರೂ ಫೇತ್ ಅನ್ನೋದಿಲ್ಲ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ರಿಸೀವ್ ದಿಸ್ ಟ್ರೂ ಫೇತ್ ಇನ್ ಯು, ಯು ಕೆನಾಟ್ ಮೇಕ್ ದ ರೈಟ್ ಡಿಸಿಷನ್. ಐ ಆಮ್ ನಾಟ್ ಸೇಯಿಂಗ್ ಗುಡ್ ಡಿಸಿಷನ್ಸ್. You are wise enough to make good decisions, but those good decisions useless many times. You have to make the right decision, not the good. Good in your sight, good in people's sight, good in the sight of people, in the sight of the world, in your own sight. Your decision might be good, but it cannot be right in the sight of God. We need to discern to make the right decision in the sight of God according to the will of God. That is where we need the true faith which comes through ದ ಗಾಸ್ಪಲ್. ನಾವು ಮಾಡುವ ಕೆಲವೊಂದು ತೀರ್ಮಾನಗಳು ನಮ್ಮ ದೃಷ್ಟಿಗೆ, ಲೋಕದೃಷ್ಟಿನಲ್ಲಿ ಒಳ್ಳೆ ತೀರ್ಮಾನ ಆಗಿರ್ಬೋದು, ಆದರೆ ಸರಿಯಾದ ತೀರ್ಮಾನ ಆಗಬೇಕು ಅಂತ ಏನಿಲ್ಲ. ಸರಿಯಾದ ತೀರ್ಮಾನಗಳು ಬರೋದು ಎಲ್ಲಿಂದ ಗೊತ್ತಾ? ಒಳ್ಳೆಯ ವಿಶ್ವಾಸ ತುಂಬಿದ ಹೃದಯದಿಂದ ಮಾತ್ರನೇ ಸರಿಯಾದ ತೀರ್ಮಾನಗಳು ಬರೋದು. ಈ ಸರಿ ಅಂತಕ್ಕಂಥದ್ದು ದೇವರಿಂದ ಬರ್ತಕ್ಕಂಥದ್ದು. ಆ ಸರಿಯಾದ ತೀರ್ಮಾನ ಬರಬೇಕಾದ್ರೆ ಸರಿಯಾದ ವಿಶ್ವಾಸ ಬರಬೇಕು. ಸರಿಯಾದ ವಿಶ್ವಾಸ ಎಲ್ಲಿಂದ ಬರುತ್ತೆ ಅಂದರೆ ಸರಿಯಾದ ಶುಭ ಸಂದೇಶದ ಮುಖಾಂತರ ಮಾತ್ರನೇ ಸರಿಯಾದ ವಿಶ್ವಾಸ ಬರುತ್ತೆ. ಇಲ್ಲದೇ ಇದ್ದರೆ ಪ್ರತಿಯೊಂದು ವಿಷಯದಲ್ಲೂ ನಾವು ಮಾಡುವ ತೀರ್ಮಾನ ಗುಡ್ ಅನಿಸುತ್ತೆ. ಇಟ್ ಸೀಮ್ಸ್ ಟು ಬಿ ಗುಡ್, ಇಟ್ ಲುಕ್ಸ್ ಟು ಬಿ ಗುಡ್, ಇಟ್ ಸೌಂಡ್ಸ್ ಟು ಬಿ ಗುಡ್, ಬಟ್ ಮೆನಿ ಟೈಮ್ಸ್ ದಟ್ ವಿಲ್ ಬಿಕಮ್ ಎ ಟ್ರ್ಯಾಪ್, ಡಿಸೆಪ್ಷನ್ ಫಾರ್ ಅಸ್. ಅದೊಂದು ಕುಣಿಕೆ ಆಗ್ತದೆ, ವಂಚನೆಗೊಳಗಾಗ್ತೀವಿ. ನಮಗೆ ಗುಡ್ಡು ಬ್ಯಾಡು ಅಲ್ಲ ಬೇಕಾಗಿರೋದು, ವಿ ವಾಂಟ್ ದ ರೈಟ್. ಆ ರೈಟ್ ಬರೋದೆಲ್ಲಿಂದ ಗೊತ್ತಾ? ಟ್ರೂ ಫೇತಿಂದ ಬರುತ್ತೆ. ಈಗ ಉದಾಹರಣೆ ಹೇಗೆ ಹೇಳೋದು? ಓಕೆ, ನೀವೊಂದು ನಿಮ್ಗೆ ಯಾರೋ ಒಬ್ಬರು ಒಂದು ಸೈಟ್ ಕೊಟ್ಟರು. ಇಲ್ಲೆಲ್ಲ ಸೈಟ್ಗೆ ರೇಟ್ ಒಂದು 2000 ರೂಪೀಸ್ ಇದೆ ಅಂತ ಇಟ್ಕೊಳ್ಳೋಣ ಸ್ಕ್ವೇರ್ ಫೀಟ್ಗೆ. ನಿಮಗೆ ಯಾರೋ ಒಬ್ಬರು ಸೈಟು ಅವರಿಗೆ ಅರ್ಜೆಂಟಾಗಿ ಮಾರಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು, ನಿಮ್ಮ ಹತ್ರ ಸ್ವಲ್ಪ ಹಣ ಇತ್ತು, ಅವರು 1000 ರೂಪೀಸ್ ಸ್ಕ್ವೇರ್ ಫೀಟ್ಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. 2000 ರೇಟ್ ಇದೆ ಇಲ್ಲಿ. ಯಾರೋ ಒಬ್ಬರು ಅರ್ಜೆಂಟ್ ಮಾರಬೇಕಾಗಿತ್ತು, ಅವ್ರಿಗೆ ಅರ್ಜೆಂಟ್ ನೀಡಿತ್ತು, 1000 ರೂಪೀಸ್ಗೆ ಕೊಡ್ತೀನಿ ಅಂತ ಹೇಳಿದರು ಸ್ಕ್ವೇರ್ ಫೀಟ್ಗೆ. ನೀವೇನು ಮಾಡಿದ್ರಿ? ತಕ್ಷಣ ಅಲ್ಲಿಂದ ಇಲ್ಲಿಂದ ಸ್ವಲ್ಪ ಸಾಲ ಮಾಡಿ 1000 ರೂಪೀಸ್ ಸ್ಕ್ವೇರ್ ಫೀಟ್ಗೆ ಇಲ್ಲಿ ಸಿಗ್ತಾ ಇದೆ, ಅವರು ಅರ್ಜೆಂಟ್ ನೀಡಿದೆ, ಅವರಿಗೆ ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ, ಆದ್ದರಿಂದ ಹೇಗೋ ಮಾಡಿ ತಗೊಬಿಡೋಣ ಅಂತ ತಗೊಂಡ್ಬಿಟ್ರಿ. ನಿಮ್ಮ ಲೆಕ್ಕದಲ್ಲಿ ದ್ಯಾಟ್ ಈಸ್ ವೆರಿ ಗುಡ್ ಡಿಸಿಷನ್. ನೀವು ಪ್ರಪಂಚದಲ್ಲಿರೋ ಯಾರನ್ನು ಕೇಳಿದ್ರು ಇಟ್ ಈಸ್ ಗುಡ್ ಡಿಸಿಷನ್. ಇಟ್ ಕ್ಯಾನಾಟ್ ಬಿ ದ ರೈಟ್ ಡಿಸಿಷನ್. ಯಾವುದು ರೈಟ್ ಡಿಸಿಷನ್? ವಾಸ್ ದಟ್ ನೀಡ್ಫುಲ್ ಫಾರ್ ಯು? ನಿನಗದರ ಅಗತ್ಯ ಇತ್ತಾ? ವಾಸ್ ಇಟ್ ನೆಸೆಸರಿ ಫಾರ್ ಯು? ನಿನಗೆ ಅದರ ಅಗತ್ಯ ಇತ್ತಾ? ಡಿಡ್ ಗಾಡ್ ಸೇ ಟು ಯು ಟು ಬೈ ದಿಸ್? ನೀನು ಪ್ರಾರ್ಥಿಸುವಾಗ ದೇವರು ಹೇಳಿದ್ರ ಹೋಗಿ ಅದನ್ನು ಕೊಂಡ್ಕೋ ಅಂತ. ಇಫ್ ಯು ಆರ್ ಬೈಯಿಂಗ್ according to God's will, then it is right decision. Or if you are a true believer and it was your need and you got it in low price, you are buying it, that also sometimes can be considered right decision. ಚೀಪಾಗಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀನು ತಗೊಂಡಿರೋದು ಫೂಲಿಶ್ ಡಿಸಿಷನ್. ಸಾಲಗಾರ ಆಗ್ತೀಯ, ಸಾಯೋ ಪರಿಸ್ಥಿತಿ ಬರುತ್ತೆ. ಈಗ ಏನು ಮಾಡೋದು ಬಂದುಬಿಟ್ರೆ, ಯು ನೀಡ್ ಟು ರಿಪೆಂಟ್. Trust in the Lord. God can save you. God alone can save you. Nobody else can save you. ಬೇರೆ ಯಾರಿಗೂ ನೀನು ರಕ್ಷಿಸ್ಲಿಕ್ಕೆ ಆಗೋದಿಲ್ಲ, ದೇವರಿಗೆ ರಕ್ಷಿಸ್ಲಿಕ್ಕೆ ಆಗುತ್ತೆ. ನೀನು ಮಾಡೋದೇನು ಬೇಕಾಗಿಲ್ಲ. ರಿಪೆಂಟ್, ಕಮ್ ಟು ದ ಲಾರ್ಡ್, ಕಮ್ ಟು ದ ಫೀಟ್ ಆಫ್ ದ ಲಾರ್ಡ್. ಹೀ ಈಸ್ ಅವರ್ ಡೆಲಿವರರ್. ಹೀ ಕ್ಯಾನ್ ಡೆಲಿವರ್ ಯು. ಹೀ ಕ್ಯಾನ್ ಡೆಲಿವರ್ ಯು. ನೋಬಡಿ ಎಲ್ಸ್. ನಾವೇನು ಮಾಡ್ತೀವಿ? ಅಗೇನ್ ವಿ ವಿಲ್ ಮೇಕ್ ದ ಫೂಲಿಶ್ ಡಿಸಿಷನ್ಸ್. ಯಾರೋ ಒಬ್ಬರು ಕಡಿಮೆ ಬಡ್ಡಿಗೆ ಕೊಡ್ತಾರೆ, ಅದರಿಂದ ಅಲ್ಲಿ ತಗೊಳ್ಳಿಕ್ಕೆ ಹೋಗ್ತೀವಿ ಸಾಲ.
ಎಲ್ಲ ಕಡೆ 5% ಇದೆ, 10% ಇದೆ, ಇಲ್ಲಿ ಯಾರು 2% ಕೊಡ್ತಾರೆ ಅಂದರು. ಹಾಂ, 2% ಆದರೆ ತಗೊಳ್ಳಿ, ಪರವಾಗಿಲ್ಲ, ತಗೊಂಡ್ವಿ. ಮೇ ಬಿ ಗುಡ್ ಡಿಸಿಷನ್, ಎಲ್ಲರದ್ದು ಎಲ್ಲ ಒಳ್ಳೆ ಡಿಸಿಷನ್ ಅಲ್ವಾ? ಹೌದೌದು, ಎಲ್ಲ ಕಡೆ ಜಾಸ್ತಿ ಇದೆ, ಇವ್ರದ್ದು ಪರವಾಗಿಲ್ಲ. ಬಟ್ ಸಮಟೈಮ್ಸ್, ದಟ್ ಈಸ್ ಫೂಲಿಶ್ ಡಿಸಿಷನ್, ದಟ್ ಈಸ್ ನಾಟ್ ದ ರೈಟ್ ಡಿಸಿಷನ್. ಕೆಲವು ಟೈಮ್ ರೈಟ್ ಡಿಸಿಷನ್ ಹೇಗೆ ಬರುತ್ತೆ ಗೊತ್ತಾ? ನಾನು ಇದೇ ಎಕ್ಸಾಂಪಲಲ್ಲಿ ಹೇಳ್ತೀನಿ. ಸೈಟ್ ರೇಟ್ 2000 ಓಡ್ತಾ ಇರುತ್ತೆ. ಯಾರೋ ಒಬ್ಬರು ಇಲ್ಲಿ ಹೇಳ್ತಾರೆ 2500 ನನ್ನ ಜಾಗಕ್ಕೆ ಅಂತ. ನೀನು ಪ್ರಾರ್ಥಿಸುವಾಗ ದೇವ್ರು ಹೇಳ್ತಾರೆ ಈ ಜಾಗ ತಗೋ ಅಂತ. ನೀನು 2500 ಕೊಟ್ಟು ತಗೊಳ್ತೀಯ, ಎಲ್ಲರೂ ಬೈತಾರೆ ನಿನಗೆ, ವಾಟ್ ಎ ಫೂಲಿಶ್ ಫೆಲೋ, ಎಲ್ಲ ಕಡೆ 2000 ಇದೆ, 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಯಾಕೆ ಇಲ್ಲಿ ತಗೊಂಡೆ ನೀನು? ಇನ್ನೂ 500 ರೂಪಾಯಿ ಕಡಿಮೆಗೆ 1500ಗೆ ಅಲ್ಲಿ ಕೊಡಿಸ್ತಿದ್ನಲ್ಲ ಪಕ್ಕದಲ್ಲಿ, 2 ಸೈಟ್ ಬಿಟ್ಟು ಈ ಕಡೆಗೆ ಅದೇ ಲೈನಲ್ಲೇ ನೀನು ಯಾಕೆ 2500 ಕೊಟ್ಟು ತಗೊಂಡೆ? ನಿನಗೇನು ಬುದ್ಧಿ ಇಲ್ವಾ? ಹುಚ್ಚಿಡ್ದಿದ್ಯಾ? ದುಡ್ಡು ಜಾಸ್ತಿ ಆಗಿದೆಯಾ? ಪ್ರಾರ್ಥಿಸುವಾಗ ದೇವರು ಹೇಳಿದರು ತಗೋ ಅಂತ, ತಗೊಂಡೆ. ರೈಟ್ ಡಿಸಿಷನ್. ಡಿಫ್ರೆನ್ಸ್ ಅರ್ಥ ಆಗ್ತಿದೆಯಾ ನಿಮಗೆ? ಹಾಂ, ಗುಡ್ಗೂ ರೈಟ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಹಾಂ. ಆದ್ದರಿಂದ ಮೆನಿ ಟೈಮ್ಸ್ ಯುವರ್ ಗುಡ್ ಡಿಸಿಷನ್ ಮೇ ಡಿಸೀವ್ ಯು ಇನ್ ದ ಮ್ಯಾಟರ್ ಆಫ್ ಪರ್ಚೇಸಿಂಗ್ ಥಿಂಗ್ಸ್, ಇನ್ ದ ಮ್ಯಾಟರ್ ಆಫ್ ಮ್ಯಾರೇಜ್ ಆ್ಯಂಡ್ ರಿಲೇಷನ್ಶಿಪ್ಸ್ ಆ್ಯಂಡ್ ಸೋ ಮೆನಿ ಅದರ್ ಡಿಸಿಷನ್ಸ್. ನಮ್ಮ ಜೀವನದಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು, ವಿವಾಹದ ವಿಷಯದಲ್ಲಿ, ಇನ್ನಿತರ ಸಂಬಂಧಗಳ ವಿಷಯದಲ್ಲಿ, ಜಾಬ್ ವಿಷಯದಲ್ಲಿ, ವಸ್ತುಗಳನ್ನು ಕೊಂಡುಕೊಳ್ಳುವಂಥ ವಿಷಯಗಳಲ್ಲಿ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಒಳ್ಳೆಯದಾಗಿರ್ಬೋದು, ಆದರೆ ಸರಿಯಾದದ್ದಾಗಿದೆಯಾ ಪರೀಕ್ಷಿಸಿ ನೋಡಬೇಕು, ವಿವೇಚಿಸಿ ನೋಡಬೇಕು. ಆ ಒಂದು ರೈಟ್ ಡಿಸಿಷನ್ ಮಾಡಲಿಕ್ಕೆ ವಿ ಮಸ್ಟ್ ಹ್ಯಾವ್ ದ ರೈಟ್ ಸ್ಪಿರಿಟ್ ವಿತ್ ಇನ್ ಅಸ್. ಫಸ್ಟ್ ಥಿಂಗ್ ರೈಟ್ ಫೈತ್ ಬೇಕು, right spirit also needed. That right spirit is called the Holy Spirit. ಸುಮ್ಮನೆ ಹೋಲಿ ಸ್ಪಿರಿಟ್ ಇದ್ದಾರೆ ಅಂದ್ಕೊಂಡು ತಿರುಗಬೇಡಿ, ಪ್ರಯೋಜನ ಇಲ್ಲ. ಹೋಲಿ ಸ್ಪಿರಿಟ್ ಇದ್ದಾರೆ, ನಿನ್ನಲ್ಲಿದ್ದಾರಾ? ಹೋಲಿ ಸ್ಪಿರಿಟ್ ಇದ್ದಾರೆ, ಅವರೆಲ್ಲೂ ಹೋಗಲ್ಲ, ಆದರೆ ನಿನ್ನಲ್ಲಿದ್ದಾರಾ? ಕನ್ಫರ್ಮ್ ಮಾಡ್ಕೋ. ಸುಮ್ಮನೆ ಕ್ರಿಶ್ಚಿಯನ್ ಅಂತ ಕೈ ಎತ್ತಿ ಅಲ್ಲೆಲ್ಲೂ ಹೇಳಿ ಪರಲೋಕ ನಮ್ಮ ಮರೆ ಹೇಳಿ ಮೋಸ ಹೋಗಬೇಡ. Do you have the right spirit? ನಿನ್ನೊಳಗಡೆ ರೈಟ್ ಸ್ಪಿರಿಟ್ ಇದೆಯಾ? ದೆನ್ ಓನ್ಲಿ ಯು ಕ್ಯಾನ್ ಮೇಕ್ ದ ರೈಟ್ ಡಿಸಿಷನ್. ನಾನು ಹೇಳ್ತಾ ಇಲ್ಲ ರೈಟ್ ಸ್ಪಿರಿಟ್ ಇದ್ದ ತಕ್ಷಣ ಎಲ್ಲರೂ 100ಕ್ಕೆ 100 ರೈಟ್ ಡಿಸಿಷನ್ನೇ ಮಾಡ್ತಾರೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ರೀತಿಯಲ್ಲಿ, ಯು ಆರ್ ಏಬಲ್, ಓಕೆ, ಯು ಆರ್ ಏಬಲ್ ಟು ಮೇಕ್ ದ ರೈಟ್ ಡಿಸಿಷನ್ ವೆನ್ ಯು ಹ್ಯಾವ್ ದ ರೈಟ್ ಸ್ಪಿರಿಟ್. If you do not have the right spirit in you, you are not able to make the right decision. You will have the ability to make the right decision when you have the right spirit in you. ನಿನ್ನೊಳಗಡೆ ಸರಿಯಾದ ಆತ್ಮರು ಅಂದರೆ ಹೋಲಿ ಸ್ಪಿರಿಟ್ ಇರುವಾಗ ನಿನಗೆ ಸರಿಯಾದ ನಿರ್ಣಯಗಳನ್ನು ಮಾಡಲಿಕ್ಕಾಗ್ತದೆ, ತೀರ್ಮಾನಗಳನ್ನ ಮಾಡಲಿಕ್ಕಾಗ್ತದೆ. ಆದರೆ ಇವತ್ತಿನ ಅನೇಕ ಕ್ರೈಸ್ತರಲ್ಲಿ ಹೋಲಿ ಸ್ಪಿರಿಟ್ ಥರ ಇರೋ ಯಾವುದೋ ಒಂದು ಸ್ಪಿರಿಟ್ ಸೇರ್ಕೊಂಡಿರುತ್ತೆ. ದೇ ಥಿಂಕ್ ದಟ್ ದೇ ಹ್ಯಾವ್ ದ ಹೋಲಿ ಸ್ಪಿರಿಟ್ ಬಿಕಾಸ್ ದೇ ಆರ್ ಕಮಿಂಗ್ ಟು ಚರ್ಚ್ ಪ್ರೇಯಿಂಗ್. ಅವ್ರು ಚರ್ಚಿಗೆ ಬರೋದ್ರಿಂದ, ಪ್ರಾರ್ಥನೆ ಮಾಡೋದ್ರಿಂದ ಹೋಲಿ ಸ್ಪಿರಿಟ್ ಇದ್ದಾರೆ ಅನ್ನೋ ಒಂದು ಭ್ರಮೆಯಲ್ಲಿ ಬದುಕಿ ಹೋಗ್ತಾ ಇದ್ದಾರೆ. ವಾಪಸ್ ತಿರುಗಿ ಅವ್ರನ್ನ ನಿಲ್ಲಿಸ್ಬಿಟ್ಟು, ಹಲೋ ಸರ್, ಹೌ ಡಿಡ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್ ಕೇಳಿದರೆ ಬೆ ಅಂತಾರೆ, ಇಲ್ಲಾಂದರೆ ಅಲ್ಲಿ ಸ್ನಾನ ದೀಕ್ಷೆಯಲ್ಲಿ ತಗೋಬಿಟ್ಟೆ ಅಂತಾರೆ. ಆ ರೀತಿ ಹೇಳ್ತಾರಷ್ಟೇ, ಬೇರೆ ಏನು ಹೇಳಲಿಕ್ಕೇನೂ ಇಲ್ಲ. ಅದರಿಂದ ನಿಮಗೆ ನಷ್ಟನೇ ಬಿಟ್ಟರೆ ಲಾಭ ಏನೂ ಇಲ್ಲ. ಪವಿತ್ರಾತ್ಮನ ಪಡ್ಕೊಳ್ಳೋದು ಹೇಗೆ ಅನ್ನೋದು, ದರ್ ಈಸ್ ಎ ವೇ ಟು ರಿಸೀವ್ ದ ಹೋಲಿ ಸ್ಪಿರಿಟ್ ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್. ಮೈ ಕ್ವೆಶ್ಚನ್ ಆರ್ ಗಾಡ್ಸ್ ಕ್ವೆಶ್ಚನ್ ಇಸ್, ಡಿಡ್ ಯು ರಿಸೀವ್ ದ ಹೋಲಿ ಸ್ಪಿರಿಟ್ ಅಕಾರ್ಡಿಂಗ್ ಟು ಗಾಡ್ಸ್ ವೇ? ದೇವರ ಮಾರ್ಗದಲ್ಲಿ, ದೇವರ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ನೀನು ಪವಿತ್ರಾತ್ಮನನ್ನು ಪಡ್ಕೊಂಡಿದ್ದೀಯಾ? ಅದು ಪ್ರಶ್ನೆ. ಪವಿತ್ರಾತ್ಮನ ಪಡ್ಕೊಂಡೆ, ನಾನು ಅಲ್ಲಿ ಮುಳುಗಿದಾಗ ಪಡ್ಕೊಂಡೆ, ಇವ್ರು ದೀಕ್ಷಾಸ್ನಾನ ಕೊಟ್ಟಾಗ ಪಡ್ಕೊಂಡೆ, ಇಲ್ಲಿ ಎಣ್ಣೆ ಹಂಚಿದಾಗ ಪಡ್ಕೊಂಡೆ, ಆ ರೀತಿ ಒಂದು ಭ್ರಮೆಯಲ್ಲಿ ಬದುಕಿ ಪ್ರಯೋಜನ ಇಲ್ಲ. ಅದರಿಂದ ಪವಿತ್ರಾತ್ಮನ ಪಡ್ಕೊಂಡ್ರೆ ಅದರದ್ದು ಫ್ರೂಟ್ ಬರುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಹೇಗೆ ಪಡ್ಕೊಳ್ಳೋದು, ಯಾವ ರೀತಿ ಪಡ್ಕೊಂಡಿದ್ದೀವಿ ಅನ್ನೋದು ಆಲ್ರೆಡಿ ಎಷ್ಟೋ ಬೋಧನೆಗಳಾಗಿದೆ. ಕಳೆದ ಕೊಯ್ನೋನಿಯ 9ರಲ್ಲೂ ಕೂಡ ಅದರ ಬಗ್ಗೆ
ಸ್ವಲ್ಪ ಹೇಳಲಿಕ್ಕಾಯಿತು. ಇನ್ನು ಮುಂದಿನ ಡೀಟೇಲ್ ಬೇಕಾದರೆ ನೆಕ್ಸ್ಟ್ ಕೊಯ್ನೋನಿಯಾಕ್ಕೆ ಬನ್ನಿ. ಕೊಯ್ನೋನಿಯಾ 10 ಇದೆ ಮಂಗಳೂರಿನಲ್ಲಿ, ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ. ಆಗಸ್ಟ್ ತಿಂಗಳ 15ನೇ ತಾರೀಕು ಸಂಜೆ 4 ಗಂಟೆಯಿಂದ ಆಗಸ್ಟ್ ತಿಂಗಳ 18ನೇ ತಾರೀಕು ಭಾನುವಾರ 4 ಗಂಟೆ ತನಕ ಗ್ರೋತ್ ರಿಟ್ರೀಟ್ ಇದೆ, ಬೆಳವಣಿಗೆ ಧ್ಯಾನಕೂಟ ಇದೆ. ದಯವಿಟ್ಟು ಇನ್ನೂ ಹೆಚ್ಚಾಗಿ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಂಡು ಈ ಒಂದು ರೈಟ್ ಸ್ಪಿರಿಟಲ್ಲಿ ನಾವು ಫ್ಲೋ ಆಗಬೇಕು, ರೈಟ್ ಫೇತಲ್ಲಿ ನಾವು ಮೂವ್ ಆಗಬೇಕು, ಸ್ಟ್ರಾಂಗ್ ಆಗಬೇಕು. ಅದಕ್ಕೆ ರೈಟ್ ಟೀಚಿಂಗ್ ಬೇಕು, ಸರಿಯಾದ ಕಲಿಕೆ ಬೇಕು, ಸತ್ಯದ ಅರಿವು ಬೇಕು. ಈ ಅರಿವನ್ನು ತುಂಬಿಸ್ಕೊಳ್ಳಿಕ್ಕೆ ಆಸಕ್ತಿ ಇರುವ ಎಲ್ಲರಿಗೂ ಸ್ವಾಗತ. ಅಂಥ ಆಸಕ್ತಿ ಇರುವ ಯಾರನ್ನ ಬೇಕಾದರೂ ಕರ್ಕೊಂಡು ಬರ್ಬೋದು. ಆಗಸ್ಟ್ ತಿಂಗಳ 15ನೇ ತಾರೀಕು ಮುಲ್ಕಿ ಡಿವೈನ್ ಕಾಲ್ ಸೆಂಟರ್ನಲ್ಲಿ ಪ್ರಾರಂಭವಾಗುವ ಕೊಯ್ನೋನಿಯಾ 10 ಗ್ರೋತ್ ರಿಟ್ರೀಟ್ಗೆ. ಈಗ ಪ್ರಾರ್ಥಿಸೋಣ. ಕಣ್ಣುಗಳನ್ನು ಮುಚ್ಚಿ ನಂಬಿಕೆ ಇಡಿ, ಯೇಸು ನನ್ನ ವಿಮೋಚಕರಾಗಿದ್ದಾರೆ ಎಂದು. ನಿಮ್ಮ ಸಮಸ್ಯೆ ಏನೇ ಇರಲಿ, ನಿಮ್ಮ ಸಂಕಟ ಏನೇ ಇರಲಿ, ನಂಬಿಕೆ ಇಡಿ, ಜೀಸಸ್ ಇಸ್ ಮೈ ಡೆಲಿವರರ್. ಯೇಸು ನನ್ನ ವಿಮೋಚಕರಾಗಿದ್ದಾರೆ. ಯೇಸು ಬಂದಿರುವುದು ನನ್ನ ಎಲ್ಲ ಸಂಕಟಗಳಿಂದ ನನ್ನನ್ನು ವಿಮೋಚಿಸುವುದಕ್ಕಾಗಿ. ಪವಿತ್ರಾತ್ಮರೇ, ಸರಿಯಾದ ಒಂದು ವಿಶ್ವಾಸದ ಅಡಿಪಾಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ಎಲ್ಲ ಮಾನವರು ಸರಿಯಾದ ಒಂದು ಕ್ರಿಸ್ತೀಯ ವಿಶ್ವಾಸದ ಅಡಿಪಾಯವನ್ನು ಹೊಂದಿಕೊಂಡು ಸರಿಯಾದ ಅರಿವಿನಲ್ಲಿ, ಸತ್ಯದ ಅರಿವಿನಲ್ಲಿ ಜೀವಿಸುವಂತೆ ಆಗಲಿ ಅಪ್ಪ. ಎಲ್ಲ ವಿಧವಾದ ಅವಿಶ್ವಾಸದಿಂದಲೂ, ಅಜ್ಞಾನದಿಂದಲೂ, ಅಸತ್ಯದಿಂದಲೂ, ಮೂಢನಂಬಿಕೆಗಳಿಂದಲೂ ಬೇರ್ಪಟ್ಟವರಾಗಿ ಸತ್ಯದ ಅರಿವಿನಲ್ಲಿ ಬಲಗೊಂಡು ಸಮಗ್ರ ಸತ್ಯದೆಡೆಗೆ ವಿಶ್ವಾಸದಲ್ಲಿ ಜೀವಿಸಲು ಬೇಕಾದ ಕೃಪೆಯಿಂದ ಪ್ರತಿಯೊಬ್ಬರು ತುಂಬಲ್ಪಡಲಿ ಅಪ್ಪ. ಎಲ್ಲ ಥರದ ದೇವರ ಜ್ಞಾನಕ್ಕೆ ವಿರುದ್ಧವಾಗಿ ತಲೆ ಎತ್ತುವ ಆತ್ಮಿಕ ಕೋಟೆಗಳು ಯೇಸು ನಾಮದ ಅಧಿಕಾರದಿಂದ ಲಯವಾಗಿ ಹೋಗಲಿ ಅಪ್ಪ. ಯೇಸು ಕ್ರಿಸ್ತರೊಬ್ಬರನ್ನೇ ಗುರಿಯಾಗಿಟ್ಟುಕೊಂಡು ಅವರೊಬ್ಬರನ್ನೇ ಆರಾಧಿಸುತ್ತಾ ಜೀವಿಸಲು ಬೇಕಾದ ಜ್ಞಾನ ಪ್ರತಿಯೊಬ್ಬರಲ್ಲಿಯೂ ತುಂಬಲ್ಪಡಲಿ ಅಪ್ಪ. ರಕ್ಷಣೆ ಒಬ್ಬರ ಮುಖಾಂತರ ಮಾತ್ರವೇ, ಅದು ಯೇಸು ಕ್ರಿಸ್ತರ ಮುಖಾಂತರ ಮಾತ್ರವೇ. ಅವರ ನಾಮದಿಂದಲ್ಲದೆ ಇನ್ಯಾವ ನಾಮದಲ್ಲಿಯೂ ಪಾಪ ಕ್ಷಮೆ ಇಲ್ಲ ಎಂಬ ಸತ್ಯವನ್ನು ಅರಿತುಕೊಂಡು ಯೇಸು ಕ್ರಿಸ್ತರ ನಾಮದಲ್ಲಿ ನಂಬಿಕೆ ಇಟ್ಟು ಪ್ರತಿಯೊಬ್ಬರೂ ಕೂಡ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತೆ ಆಗಲಿ ಅಪ್ಪ. ಯಾರೂ ನಾಶವಾಗದೆ ಪ್ರತಿಯೊಬ್ಬರೂ ಕೂಡ ಯೇಸುವೇ ನೀವು ಕೊಟ್ಟಂತಹ ಆ ನಿತ್ಯ ರಕ್ಷೆಯನ್ನು ಹೊಂದಿಕೊಂಡು ಸ್ವರ್ಗ ಸಾಮ್ರಾಜ್ಯಕ್ಕೆ ಬರುವಂತೆ ಆಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಸರಿಯಾದ ನಿರ್ಣಯಗಳನ್ನು ಮಾಡಲು ಬೇಕಾದ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ನಾವು ತೆಗೆದುಕೊಳ್ಳುವ ತೀರ್ಮಾನಗಳು ದೈವಿಕವಾಗಿರಲಿ, ನಮ್ಮ ಆಲೋಚನೆಗಳು ಪವಿತ್ರಾತ್ಮ ಭರಿತ ಆಲೋಚನೆಗಳಾಗಿರಲಿ. ಯೇಸು ನಾಮದಲ್ಲಿ ನಮ್ಮ ಆಲೋಚನೆಗಳಿಗೆ ವಿರುದ್ಧವಾಗಿರುವ ಸೈತಾನನ ಕುತಂತ್ರಗಳು ಲಯವಾಗಿ ಹೋಗಲಿ ಅಪ್ಪ. ಯಾರೆಲ್ಲ ಯಾವುದೆಲ್ಲ ಒಂದು ದುಃಖದಲ್ಲಿದ್ದಾರೋ, ರೋಗದಲ್ಲಿದ್ದಾರೋ, ಸಂಕಟದಲ್ಲಿದ್ದಾರೋ, ಯೇಸು ನಾಮದಲ್ಲಿ ಅವರಲ್ಲಿ ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ಯೇಸು ನಾಮದ ಶಕ್ತಿಯಿಂದ ಬಿಡುಗಡೆ ಉಂಟಾಗಲಿ. ಯೇಸು ನಾಮದ ಶಕ್ತಿಯಿಂದ ಬಿಡುಗಡೆ ಸ್ವೀಕಾರವಾಗಲಿ. ಸಂಪೂರ್ಣವಾದ ಬಿಡುಗಡೆ, ಯೇಸು ಕೊಟ್ಟ ಬಿಡುಗಡೆ ಪ್ರತಿಯೊಬ್ಬರಲ್ಲಿಯೂ ಸ್ವೀಕಾರವಾಗಲಿ ಅಪ್ಪ, ಸ್ವೀಕಾರವಾಗಲಿ ಅಪ್ಪ, ಸ್ವೀಕಾರವಾಗಲಿ ಅಪ್ಪ. ವಿಶ್ವಾಸದಿಂದ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ, ಸ್ತೋತ್ರ, ಹಾಲೆಲೂಯಾ. ಬಿಡುಗಡೆ ಕೊಟ್ಟಿದ್ದೀರಿ ಎಂಬ ನಂಬಿಕೆಯಲ್ಲಿ ಸ್ತೋತ್ರ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತರ ಮುಖಾಂತರ ಕೊಟ್ಟಂಥ ಬಿಡುಗಡೆ ಸ್ವೀಕಾರವಾಗಿದೆ ಎಂಬ ನಂಬಿಕೆಯಲ್ಲಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ. ಯೇಸುವೇ, ನಾವೊಬ್ಬೊಬ್ಬರು ವೈಯಕ್ತಿಕವಾಗಿ ಬಲ ಹೊಂದಿಕೊಳ್ಳುವಂತೆ ಆಗಲಿ ಸ್ವಾಮಿ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಕರ್ತನೇ ಸ್ತೋತ್ರ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಸತ್ಯದ ಆತ್ಮರು ಒಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡಲಿ, ಸತ್ಯ ಸ್ವರೂಪನಾದ ಆತ್ಮರು ಪ್ರತಿಯೊಬ್ಬರಲ್ಲೂ ಚಲಿಸಲಿ ಅಪ್ಪ. ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಹಾಲೆಲೂಯಾ. ಯೇಸುವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ತಂದೆಯಾದ ದೇವರೇ, ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥಿಸ್ತಾ ಇದ್ದೇವೆ. ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಎಂದಿಗೂ ಎಂದೆಂದಿಗೂ, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಸದಾಕಾಲಕ್ಕೂ ತ್ರೇಕ ದೇವರಿಗೆ ಮಾತ್ರ ಸಲ್ಲಲಿ. ಆಮೇನ್.